ಪತ್ರಿಜಿಯವರಿಗೆ, ಯೋಗಿಗಳಿಗೆ, ಋಷಿಗಳಿಗೆ, ಮಾಸ್ಟರ್ಗಳಿಗೆ, ಹಾಗೆ ನಮಗೆ ಧ್ಯಾನವನ್ನು ಕಲಿಸಿಕೊಟ್ಟಂತಹ ಮಾಸ್ಟರ್ಗಳಿಗೆ, ಪಂಚಭೂತಗಳಿಗೆ, ಈ 1 ಗಂಟೆಗಳ ಕಾಲ ಸಂಗೀತದ ಸೇವೆಯನ್ನು ಅರ್ಪಿಸಿದಂತಹ ಮಾಸ್ಟರ್ಗಳಿಗೆ ಒಂದೊಮ್ಮೆ ನಾವು ನಮ್ಮ ಕೃತಜ್ಞತೆಗಳನ್ನ ಅರ್ಪಿಸೋಣ. ಈಗ ಧ್ಯಾನದ ನಂತರ ಸದ್ವಿಚಾರಗಳನ್ನ ಆಲಿಸುವಂತಹ ಸಮಯ. ಮತ್ತೆ ಎಲ್ಲ ಮಾಸ್ಟರ್ಗಳು ನಮ್ಮೊಂದಿಗಿದ್ದಾರೆ, ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ದಿನ ನಮ್ಮೊಂದಿಗೆ ಪ್ರತಿದಿನದಂತೆ ಈಗಾಗಲೇ 3-4 ದಿನಗಳ ಕಾಲ ಅವರು ಶರೀರಗಳ ಬಗ್ಗೆ 7 ಶರೀರಗಳ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಹಾಗೆ ಇಂದು ಕೂಡ ಅವರು ತಮ್ಮ ಸದ್ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ಶ್ರೀ ಸುರೇಂದ್ರ ಕುಮಾರ್ ಸರ್ ಇವರನ್ನ ಒಂದು ವೇದಿಕೆಗೆ ಬರಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಮಾಣಗಳು. ಮೊದಲನೇದಾಗಿ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನನ್ನ ಹೃತ್ಪೂರ್ವಕ ಹೃದಯ ಪ್ರಮಾಣಗಳನ್ನು ಅರ್ಪಿಸ್ತಾ ಇದ್ದೇನೆ ಮಾಸ್ಟರ್ಸ್. ಹಾಗೆ ಎಲ್ಲ ಈ ಪ್ರಪಂಚದಲ್ಲಿ ಇರೋ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಅವರಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾವು ಇವತ್ತು 5ನೇ ದಿನ, 4 ದಿವಸ ಈ 7 ಶರೀರದ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ತಾ ಇದ್ದೀವಿ. ಇದು ನಿಮ್ಮ ಹತ್ರ ಯಾಕೆ ಹಂಚ್ಕೋಬೇಕು ಅಂತ ಈ ಜ್ಞಾನ ಅನ್ಕೊಂಡಿದ್ದೀನಿ ಅಂದ್ರೆ, ಈ ಜ್ಞಾನ ನಮ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಈ ಧ್ಯಾನ ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈ ಧ್ಯಾನದಿಂದ ಹೇಗೆ ನಮ್ಮ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಪತ್ರಿ ಸರ್ ಯಾವಾಗ್ಲೂ ಅಂತಾರೆ, ನೀವು ಅವ್ರ ಹತ್ರ ಹೋಗಿ ಯಾವ ಪ್ರಾಬ್ಲಮ್ ಅಂತ ಹೇಳಿದ್ರೇನು ಧ್ಯಾನ ಮಾಡಿದ್ರೆ ಹೋಗುತ್ತೆ ಅಂತಾರೆ. ನನ್ಗೂ ಅರ್ಥ ಆಗ್ತಾ ಇರ್ಲಿಲ್ಲ ಮುಂಚೆ. ಏನ್ ಧ್ಯಾನ ಸುಮ್ಮನೆ ಜಸ್ಟ್ ಒಂದು ಶ್ವಾಸ ಮೇಲೆ ಧ್ಯಾಸ ಇಟ್ರೆ ಈ ಪ್ರಾಬ್ಲಮ್ಸ್ಗೆಲ್ಲ ಹೇಗೆ ಹೋಗುತ್ತೆ ಅಂತ. ಅದೇ ನಾನು ಇವಾಗ ನಿಮ್ಮ ಹತ್ರ ಪ್ರಯತ್ನ ಪಡ್ತಾ ಇದ್ದೀನಿ. ಇದು ನಿಮ್ಗೆ ಈ ಜ್ಞಾನ ನಿಮ್ಗೆ ಚಿತ್ತದಲ್ಲಿ ಹೋಗ್ಬಿಟ್ರೆ ಆಟೋಮ್ಯಾಟಿಕ್ ಆಗಿ ನಾನು ಎವ್ರಿ ಡೇ ನಿಮ್ಮ ಹತ್ರ ಹೇಳೋದು ಬೇಕಾಗಿಲ್ಲ. ನೀವು ಧ್ಯಾನ ಮಾಡ್ರಿ ಈ ತರ ಅಂತ. ನೀವೇ ಅದು ಆಟೋಮ್ಯಾಟಿಕ್ ನಿಮ್ ನಿತ್ಯ ಜೀವನದಲ್ಲಿ ನೀವು ಮಾಡ್ತೀರಾ. ಓಕೆ, ಸೊ ಮೊದಲನೇ ದಿನ ಅದಕ್ಕೆ ನಾನು ಇವಾಗ ನಿಮ್ಮ ಹತ್ರ ಈ ಜ್ಞಾನ ನಾನು ಪ್ರಯತ್ನ ಪಡ್ತಾ ಇರೋದು, ನೀವು ನಿಮ್ಮ ಜೀವನದಲ್ಲಿ ಇದು ಅನುಭವ ಪೂರ್ವಕವಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಅದು ನಿಮ್ಗೆ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಯಾವ ತರ ತೊಂದರೆಗಳು ಬಂದ್ರೇನೋ, ಯಾವ ತರ ನಾವು ಅದರಲ್ಲಿ ಆ ಮೂಲ ಕಾರಣಕ್ಕೆ ನೀವು ಪ್ರಯತ್ನ ಪಡ್ತೀರಾ. ಅದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಇದು ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಸೊ ಇದು ಪ್ರಯತ್ನ ಪಡಿ. ಆಮೇಲೆ ನೀವು ಕ್ವಶನ್ ಕೇಳಿ ನಮ್ಗೆ. ಆಮೇಲೆ ಇನ್ನೊಬ್ಬರ ಹತ್ರ ಹಚ್ಕೊಂಡ್ರೆ ಅದು ನಿಮ್ಗೆ ಅದು ಯಾವಾಗ್ಲೂ ನಿಮ್ಮ ಹತ್ರ ಇರುತ್ತೆ. ಅದಕ್ಕೆ ನಾನು ಇವತ್ತು ನಿಮ್ಮ ಹತ್ರ ಇದು ಯಾಕೆ ನಿಮ್ಮ ಹತ್ರ ಹಚ್ಕೋಬೇಕಂತ ಇದೆ ಅಂದ್ರೆ, ಇದು ನನ್ನ ಜೀವನದಲ್ಲಿನೂ ಯಾವಾಗ್ಲೂ ಅದು ಇರ್ಬೇಕು ಅಂತ. ಅದಕ್ಕೋಸ್ಕರನೇ ನಾನು ಇದು ಪ್ರಯತ್ನ ಪಡ್ತಾ ಇದ್ದೀನಿ ಮಾಸ್ಟರ್ಸ್. ಸೊ ಮೊದಲನೇ ದಿನ ನಾವು ಏನು ಡಿಸ್ಕಸ್ ಮಾಡಿದೀವಿ, ಭೌತಿಕ ಶರೀರ ಅಂದ್ರೆ ಅನ್ನಮಯ ಕೋಶ. ಈ ಭೌತಿಕ ಶರೀರ ಅಂದ್ರೆ ಈ ಸ್ಥೂಲ ಶರೀರ ನಮ್ಗೆ ಯಾಕೆ ಈ ಆತ್ಮ ತಗೊಂಡಿರೋದಂದ್ರೆ, ಆ ಆತ್ಮಕ್ಕೆ ಅನುಭವ ತಗೋಬೇಕಂದ್ರೆ ಈ ಶರೀರ ಬೇಕೇ ಬೇಕು. ಈ ಶರೀರ ಇಲ್ಲ ಅಂದ್ರೆ ಅನುಭವಗಳು ತಗೋಕೆ ಆಗೋದಿಲ್ಲ. ಅಂದ್ರೆ ನಾನೇನೇನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಜೀವನದಲ್ಲಿ ಇವಾಗ ನಡೀತಾ ಇರೋ ಈ ಸಮಸ್ಯೆಗಳಂತ ಅನ್ಕೊಳ್ತಾ ಇರೋ ನಾವೆಲ್ಲ ಸಮಸ್ಯೆಗಳಲ್ಲ, ಅದೆಲ್ಲ ಅನುಭವಗಳು. ಈ ಜ್ಞಾನ ನಮ್ಗೆ ಗೊತ್ತಾಗ್ಬೇಕು ಫಸ್ಟ್.
ಯಾವ್ದಾದ್ರೂ ಆಗ್ಲಿ, ಅದು ನಿಮ್ಮ ಕುಟುಂಬ ಸಮಸ್ಯೆ ಆಗ್ಲಿ, ಆರೋಗ್ಯ ಸಮಸ್ಯೆ ಆಗ್ಲಿ, ಹಣ ಸಮಸ್ಯೆ ಆಗ್ಲಿ, ಇದೆಲ್ಲ ನಾವು ಡಿಸೈನ್ ಮಾಡ್ಕೊಂಡೇ ನಾವು ಈ ಭೂಮಿ ಮೇಲೆ ಬರ್ತೀವಿ. ಅದು ನಮ್ಗೆ ಆ ಜ್ಞಾನ ಇಲ್ಲ ಅಂತ ನಾವು ಆ ಸಮಸ್ಯೆಗಳು ಹೋಗ್ಬೇಕು ಅಂತ ನಾವು ಸಿಕ್ಕಾಪಟ್ಟೆ ಟ್ರೈ ಮಾಡಿ ಟೆಂಪಲ್ಸ್ ಹೋಗಿ, ಆ ಗುರುಗಳ ಹತ್ರ ಹೋಗಿ, ಇವ್ರ ಹತ್ರ ಹೋಗಿ, ಏನೋ ಒಂದು ಹೀಲಿಂಗ್ ಮಾಡೋಣ, ಏನೇನೋ ಟ್ರೈ ಮಾಡ್ತಾ ಇದ್ವಿ. ಅದರಿಂದ ನಿಮ್ಗೆ ಹೋಗೋದಿಲ್ಲ. ಯಾವಾಗ ಅದು ಹೋಗುತ್ತೆ, ನಿಮ್ಗೆ ಆ ಜ್ಞಾನ, ಆ ಮೂಲ ಕಾರಣ ಗೊತ್ತಾದ್ಮೇಲೆ ಆ ಸಮಸ್ಯೆ ಹೊರಟೋಗುತ್ತೆ. ಅದೇ ಆತ್ಮಕ್ ಬೇಕಾಗಿರೋದು. ಆ ಜ್ಞಾನನೇ ನಮ್ಮ ಆತ್ಮಕ್ ಬೇಕಾಗಿರೋದು. ಆ ಜ್ಞಾನ ನೀವು ಆತ್ಮಕ್ಕೆ ಕೊಟ್ಟಿಲ್ಲ ಅಂದ್ರೆ ಆ ಆತ್ಮ ನಿಮ್ಮಿಂದ ಅದು ತೆಗೆಯೋದಿಲ್ಲ. ಅದಕ್ಕೋಸ್ಕರ ನಾವು ಭೌತಿಕ ಶರೀರ ತಗೊಂತೀವಿ. ಸೆಕೆಂಡ್ ಬಾಡಿ ಅಥರಿಕ್ ಬಾಡಿ ಅಂತ ಹೇಳಿದ್ವಿ, ಅಂದ್ರೆ ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶ ಅಂದ್ರೆ ಏನಕ್ಕೆ ಅದು ಇರೋದು, ಮೇನ್ಲಿ ಆ ಪ್ರಾಣ ಶಕ್ತಿ, ನಮ್ಮ ಶರೀರಕ್ಕೆ ಆ ಪ್ರಾಣ ಶಕ್ತಿ ಬೇಕಾಗುತ್ತೆ. ಅಂದ್ರೆ ಆ ಪ್ರಾಣಮಯ ಶರೀರದಿಂದನೇ ಸಾಧ್ಯವಾಗೋದು. ನಾನು ಹೇಳ್ತಾ ಇದ್ರಲ್ಲಿ ಕಾಸ್ಮಿಕ್ ಎನರ್ಜಿ. ಈ ಕಾಸ್ಮಿಕ್ ಎನರ್ಜಿ ಅನ್ನೋದು ಬರೋದು ನಮ್ಮ ಪ್ರಾಣಮಯ ಶರೀರಕ್ಕೆ ಬಂದು, ಆ ಪ್ರಾಣಮಯ ಶರೀರದಲ್ಲಿರೋ ಆ ಬ್ಲಾಕ್ಸ್, ಆ ಪ್ಯಾಚಸ್ ಏನಕ್ಕೆ ಬರ್ತಾ ಇರೋದು, ಆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರೋ ಪಾಪಗಳೆಲ್ಲ ಆ ಪ್ಯಾಚಸ್ ತರ ಅಲ್ಲಿ ನಮ್ಗೆ ಆ ಪ್ರಾಣಮಯ ಶರೀರದಲ್ಲಿ ಇರುತ್ತೆ. ಹಾಗೆ ಈ ಮನೋಮಯ ಶರೀರ ಅಂತ ನಾನು ಮೂರನೇ ಶರೀರ ಹೇಳಿದ್ದೀನಲ್ಲ, ಈ ಎಸ್ಟ್ರಲ್ ಬಾಡಿ, ಅಲ್ಲಿ ಇರೋ ಆ ಮನಸ್ಸಿನಿಂದ ನಾವು ಸೈಕೋಸೊಮ್ಯಾಟಿಕ್ ಅಂತ ನಾವು ತಗೊಂಡಿರೋ, ನಾವು ಸೃಷ್ಟಿ ಮಾಡ್ಕೊಂಡಿರೋ ಈ ತೊಂದರೆಗಳು ನಮ್ಮ ಆಲೋಚನೆಯಿಂದ ಸೃಷ್ಟಿ ಮಾಡಿರೋ ಆ ಯೋಚನೆಯಿಂದ, ಅದು ಆ ನಕಾರಾತ್ಮಕ ಆಲೋಚನೆಗಳು, ಈ ಸರಿಕಾನಿ ಆಲೋಚನೆಗಳು, ಅಪನಮ್ಮಕಾಲು, ಈ ಬಿಲೀಫ್ ಸಿಸ್ಟಮ್ಸ್, ಅದೆಲ್ಲ ತಗೊಂಡು ನಾವು ಈ ಎಥರಿಕ್ ಬಾಡಿನ ನಾವು ಹಾಳು ಮಾಡ್ತಾ ಇದೀವಿ. ಆ ಎಥರಿಕ್ ಬಾಡಿ ಹಾಳು ಮಾಡುವಾಗ ಅದು ನಮ್ಮ ಭೌತಿಕ ಶರೀರದಲ್ಲಿ ಪ್ರಭಾವ ತೋರಿಸುತ್ತೆ. ಈ ಜ್ಞಾನ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗಬೇಕಿದೆ. ಅದರಿಂದ ಈ ಭೌತಿಕ ಶರೀರದಲ್ಲಿ ನಾವು ನೋಡ್ತಾ ಇರೋ ತೊಂದರೆಗಳೆಲ್ಲ ಭೌತಿಕ ಶರೀರದಿಂದ ಅಲ್ಲ, ಮೇನ್ ಆಗಿ ಈ ಎಥರಿಕ್ ಬಾಡಿನಿಂದ, ಆಮೇಲೆ ಹಿಂದುಗಡೆ ಇರೋ ಆ ಅಸ್ಟ್ರಲ್ ಬಾಡಿ ಅಂದ್ರೆ ಸೂಕ್ಷ್ಮ ಶರೀರ, ಅಲ್ಲಿ ಇರೋ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ, ಅದರಿಂದ ನಮ್ಗೆ ಈ ತೊಂದರೆಗಳು ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇವತ್ತು ನಾವು ಕಾರಣ ಶರೀರದ ಬಗ್ಗೆನೂ ನಾನು ನಿನ್ನೆ ಸ್ವಲ್ಪ ಮಾಡಿದ್ದೀನಿ, ಬಟ್ ಅದು ಮುಗಿಸಕ್ ಆಗ್ಲಿಲ್ಲ, ಅವಕಾಶ ಇರ್ಲಿಲ್ಲ ಅದರಿಂದ. ಸೊ ಇವತ್ತು ನಾನು ಅದರಿಂದ ತಿರ್ಗಾ ಮುಂಚೆ ತಗೊಂಡು ಹೋಗ್ತೀನಿ. ಕಾಸಲ್ ಬಾಡಿ ಅಂತೀವಿ ನಾವು ಇದಕ್ಕೆ. ಕಾಸಲ್ ಬಾಡಿ ಅಂದ್ರೆ ಇದು ವಿಜ್ಞಾನಮಯ ಕೋಶ, ಕಾರಣ ಶರೀರ ಅಂತೀವಿ. ಆ ಹೆಸರಲ್ಲೇ ಇದೆ, ಕಾರಣ ಶರೀರ ಅಂದ್ರೆ ಕಾರಣ ಅಂದ್ರೆ ಈ ಶರೀರ ಒಂದು ಕಾರಣಕ್ಕೋಸ್ಕರನೇ ನಾವು ಈ ಶರೀರ ತಗೊಂತೀವಿ. ಅಂದ್ರೆ ಈ ಆತ್ಮ ಈ ಭೂಮಿ ಮೇಲೆ ಬರ್ಬೇಕಂದ್ರೆ ಒಂದು ಕಾರಣ ಇರುತ್ತೆ. ಆ ಕಾರಣದಿಂದನೇ ನಾವು ಆ ಕಾರಣ ಶರೀರದಿಂದನೇ ನಿಮ್ಗೆ ಈ ಕಾರಣ ಅಂದ್ರೆ ಆ ಕಾರಣ ತಗೊಂಡೇ ನಾವು ಈ ಭೂಮಿ ಮೇಲೆ ಬರೋದು. ಇದು ನಾವು ಜನರಲ್ ಆಗಿ ನಿನ್ನೆನೂ ಹೇಳಿದ್ದೀನಿ ನಾನು, ಈ ಆತ್ಮ ಜನರಲ್ ಆಗಿ 400 ಅಂದ್ರೆ 400 ಜನ್ಮಗಳು ತಗೊಳ್ಳುತ್ತೆ ಜನರಲ್ ಆಗಿ. ಏನಕ್ಕೆ ಅಂದ್ರೆ ಆ ಜ್ಞಾನ, ಆತ್ಮ ಜ್ಞಾನ ಆ ಪರಮಾತ್ಮ ಸ್ಥಿತಿಗೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ 400 ಜನ್ಮ ತಗೋಬೇಕಾಗುತ್ತೆ. ಈ 400 ಜನ್ಮದಲ್ಲಿ 200 ಜನ್ಮ ಮೇಲ್ ಅಂದ್ರೆ ಪುರುಷನಾಗಿ ಜನ್ಮ ತಗೊಳ್ತೀವಿ. ಆಮೇಲೆ ಇನ್ನೊಂದು 800 ಜನ್ಮ ಹೆಣ್ಣು ಆಗಿ ನಾವು ಫಿಮೇಲ್ ಆಗಿ ನಾವು ಜನ್ಮ ತಗೊಂತೀವಿ. ಯಾಕಂದ್ರೆ ಎಲ್ಲಾ ತರ ಅನುಭವಗಳು ಆತ್ಮಕ್ ಬೇಕು. ಅದೆಲ್ಲಾ ತರ ತಗೊಂಡ ಆ ಅನುಭವ ಆದ್ಮೇಲೆ, ಆ ಜ್ಞಾನ ಬಂದ್ಮೇಲೆ ಆ ಸ್ಥಿತಿ ನಾವು ಪರಮಾತ್ಮ ಸ್ಥಿತಿ ಅಂತೀವಲ್ಲ, ಆ ಸ್ಥಿತಿ ನಾವು ಯಾವಾಗ ಹೋಗ್ತೀವೋ ಅವಾಗ ಅದಕ್ಕೆ ಕೊನೆ ಜನ್ಮ ಆಗುತ್ತೆ. ಬಟ್ ಅದೇನಾಗುತ್ತೆ ಅಂದ್ರೆ ನಾವು ಈ ಭೂಮಿ ಮೇಲಿನಿಂದ ನಾವೆಲ್ಲರೂ ಸ್ಪಿರಿಚುವಲ್ ಬೀಯಿಂಗ್ಸ್, ನಾವೆಲ್ಲ ಭಗವಂತರೇ ನಾವು. ಯಾಕಂದ್ರೆ ಎಲ್ಲರೂ ಯಾರಾದ್ರೂ ತಗೊಂಡು ಎಲ್ಲರೂ ಭಗವಂತರೇ. ಬಟ್ ಏನಂದ್ರೆ ಅಲ್ಲಿಂದ ಆ ಹೈಯರ್ ಡೈಮೆನ್ಷನ್ಸ್ ನಿಂದ ನಾವು ಯಾವಾಗ ನಾವು ಈ ಲೋಯರ್ ಡೈಮೆನ್ಷನ್ಸ್ ಬಂದ ತಕ್ಷಣ ನಾವು ಯಾರು ಅಂತ ನಾವು ಮರ್ತೋಗ್ಬಿಡ್ತೀವಿ ಜನರಲ್ ಆಗಿ.
ಆ ಮರ್ತೋಗೋದ್ರಿಂದ ನಾವ್ ಏನಾಗುತ್ತೆ, ಇಲ್ಲಿ ಬಂದ್ಮೇಲೆ ನಾವು ಬಂದಿರೋದು ಕಾರಣ ಮರ್ತೋಗ್ಬಿಟ್ಟು ಇಲ್ಲಿ ನಾವು ಭೂಮಿ ಮೇಲೆ ನಡೀತಾ ಇರೋ ಈ ಅಜ್ಞಾನದಲ್ಲಿ ನಾವು ಈ ಮಾಯದಲ್ಲಿ ಸಿಕ್ಕಾಕೊಂಡು ಮತ್ತೆ ಮತ್ತೆ ನಾವು ಕರ್ಮಗಳು ಮಾಡ್ಕೊಂಡು ಅಜ್ಞಾನದಲ್ಲಿ, ಹಾಗೆ ಅದು 400 ಜನ್ಮನ 4000 ಜನ್ಮನ ಮಾಡ್ತೀವಿ. ಇನ್ನು 4000 5000 ಹಾಗೆ ಈ ಜನ್ಮ ಪರಂಪರೆ ಪುನರಪಿ ಜನನ ಅಂತ ಸಿಕ್ಕಾಕೊಂಡು ನಿಮ್ಗೆ ಅದು ಇದು ಏನಾಗಿದೆ ಅಂದ್ರೆ, ಇವಾಗ ನಮ್ಮ ಪತ್ರಿ ಸರ್ ನಮ್ಗೆಲ್ಲರಿಗೆ ಇದು ಒಂದು ವರ ಕೊಟ್ಟಿದ್ದಾರೆ. ಈ ಶ್ವಾಸದ ಮೇಲೆ ಧ್ಯಾನ ನಿಮ್ಗೆ ಚಿಕ್ಕ ಮಗಳು ಆಮೇಲೆ ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮ್ಮ ಬಂದಿರೋ ಕಾರಣ ನಿಮ್ಗೆ ಗೊತ್ತಾಗುತ್ತೆ. ಅದು ಆ ಕಾರಣ ಪ್ರಕಾರ ನಿಮ್ ಜೀವನ ನಡೆಯುತ್ತೆ. ನಿಮ್ಮ ಪ್ರಾಪಂಚಿಕದಲ್ಲಿ ಏನ್ ಮಾಡ್ಬೇಕೋ ಎಲ್ಲ ಮಾಡ್ಕೊಳ್ಳಿ, ಆರಾಮಾಗಿ ಆನಂದವಾಗಿ ಯಾಕೆ ಮಾಡ್ತೀರಾ, ನಿಮ್ ಕಾರಣ ನಿಮ್ಗೆ ಗೊತ್ತು, ನಿಮ್ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ ಸ್ಪಿರಿಚುವಲ್ ಆಗಿ. ಸೊ ಹಾಗೆ ಅದು ಚೆನ್ನಾಗಿ ಹೋಗುತ್ತೆ. ಬಟ್ ಕೆಲವು ಗೊತ್ತಾಗೋದಿಲ್ಲ. ಇವಾಗ ನನಗೆ 50 ವರ್ಷ ಗೊತ್ತಿರ್ಲಿಲ್ಲ. ಅಜ್ಞಾನದಲ್ಲೇ ಏನೇನೋ ಮಾಡಿದೀವಿ, ತಪ್ಪು ಮಾಡಿದೀವಿ, ರೈಟ್ ಮಾಡಿರ್ತೀವಿ, ಏನೇನೋ ಆ ಮನಸ್ಸು ಏನ್ ಹೇಳ್ತಾರ ನಕಾರಾತ್ಮಕ ಆಲೋಚನೆಗಳು, ಯಾವಾಗ್ಲೂ ಮನಸ್ಸು ಅದೇ ತರನೇ ಯೋಚನೆ ಮಾಡುತ್ತೆ ಎಲ್ಲರಿಗೂ. ಹಂಗೆ ಯಾವಾಗ್ಲೂ ಅಲ್ಲಿ ಹೋಗ್ಬೇಡ, ಇದು ಮಾಡ್ಬೇಡ ಅಂತ ನಮ್ಗೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದೇ ಬಿಲೀಫ್ ಸಿಸ್ಟಮ್ಸ್ ಎಲ್ಲ ಸ್ಟೋರ್ ಆಗೋದ್ರಿಂದ ಅದೇ ಪ್ರಕಾರ ನಮ್ಗೆ ಯಾವಾಗ್ಲೂ ಭಯಗಳು, ಈ ರೋಗಗಳು, ಕುಟುಂಬ ಸಮಸ್ಯೆಗಳು, ಇದೆಲ್ಲ ನಾವು ಸಮಸ್ಯೆಗಳು ಅನ್ಕೊಂತೀವಿ. ಅದು ಸಮಸ್ಯೆಗಳಲ್ಲ, ಅದು ಅನುಭವಕ್ಕೋಸ್ಕರ ಬಂದಿರೋದು. ಓಕೆ ಮಾಸ್ಟರ್ಸ್. ಸೊ ಇದು ನಾನು ಅದೇ ಮತ್ತೆ ಹೇಳಿರೋದು, ಈ ಭೌತಿಕ ಶರೀರ ಅನ್ನೋದು ನಾವು ಸತ್ತೋದ್ಮೇಲೆ, ಅಂದ್ರೆ ಈ ಆತ್ಮ ಹೊರಗಡೆ ಬಂದ ತಕ್ಷಣ, ನಮ್ಮ ಒಳಗಡೆ ಇರೋ ಆತ್ಮ ಹೊರಗಡೆ ಬಂದ ತಕ್ಷಣ ಫಸ್ಟ್ ಏನಾಗುತ್ತೆ, ನಮ್ಮ ಭೌತಿಕ ಶರೀರ ಅದು ಈ ಭೂಮಿ ಮೇಲೆನೆ ಅದು ಬುದ್ಧಿ ಆಗುತ್ತೆ ಇಮಿಡಿಯೇಟ್ ಆಗಿ. ಹಾಗೆ 3 ದಿವಸ ಆದ್ಮೇಲೆ ನಮ್ಮ ಎಥರಿಕ್ ಬಾಡಿ, ಅಂದ್ರೆ ಈ ಪ್ರಾಣಮಯ ಶರೀರ, ಪ್ರಾಣಮಯ ಕೋಶ ಅಂತೀವಲ್ಲ, ಎಥರಿಕ್ ಬಾಡಿ, ಸೊ ಅದು 3 ದಿವಸ ಆದ್ಮೇಲೆ ಅದನ್ನು ಸತ್ತೋಗ್ಬಿಡುತ್ತೆ. ಅಸ್ಟ್ರಲ್ ಬಾಡಿ ನಾನು ಆಲ್ರೆಡಿ ಹೇಳಿದ್ದೀನಿ, ಅದೇನಾಗುತ್ತೆ, ಆ ಸೂಕ್ಷ್ಮ ಶರೀರ ಅಂತೀವಿ. ಆ ಸೂಕ್ಷ್ಮ ಶರೀರದಲ್ಲಿ ಇರೋ ಆ ಮನಸ್ಸಿನಲ್ಲಿ ಆ ಕೋರಿಕೆ, ಅಂದ್ರೆ ಆ ಆಶೆ ಅನ್ನೋದು ಶೂನ್ಯವಾಗ್ಬೇಕು. ಅದು ಆಗಿಲ್ಲ ಅಂದ್ರೆ ಅದು ಸತ್ತೋಗೋದಿಲ್ಲ. ಇದು ಜ್ಞಾನ ಎಲ್ಲರಿಗೂ ಚೆನ್ನಾಗಿ ಇವಾಗ್ಲೇ ಗೊತ್ತಾಗ್ಬೇಕು. ನಮ್ಗೆ ನಾವು ಜೀವನ ಇರುವಾಗನೇ ಗೊತ್ತಾಗ್ಬೇಕು. ಈ ಶರೀರ ಬಿಟ್ಟೋದ್ಮೇಲೆ ಗೊತ್ತಾದ್ರೆ ಅವಾಗ ನಿಮ್ಗೆ ಯಾರು ಹೇಳಕ್ಕಾಗಲ್ಲ. ಆ ಅಸ್ಟ್ರಲ್ ಬಾಡಿ ಯಾವಾಗ್ಲೂ ಅದು ಇಲ್ಲೇ ಸುತ್ತಾಕೊಂಡು ತುಂಬಾ ತೊಂದರೆಗಳು ಮಾಡ್ಕೊಂತ ಇರುತ್ತೆ. ಯಾಕಂದ್ರೆ ನಾನು ಇನ್ನೂ ಬದುಕಿದ್ದೀನಿ ಅಂತ ಅನ್ಕೊಂಡು ಆ ಮನೆ ನಂದು, ಈ ಕಾರ್ ನಂದು, ನಮ್ಮ ತಂದೆ ಇಲ್ಲೇ ಇದ್ದಾರೆ, ನಮ್ಮ ಮಕ್ಳು ಇಲ್ಲೇ ಇದ್ದಾರೆ ಅಂತ ನಾವು ಇಲ್ಲೇ ಓಡಾಡ್ತಾ ನಮ್ಮ ಎಲ್ಲ ಹಾಳು ಮಾಡ್ಕೊಂತೀವಿ. ಅದರಿಂದ ನಾವು ಎಲ್ಲದ್ರಲ್ಲಿ ಇರ್ಬೇಕು, ಯಾವ್ದ್ರಲ್ಲಿನೂ ಅಟ್ಯಾಚ್ಮೆಂಟ್ ಇರಬಾರ್ದು. ಯಾವ್ದಾದ್ರೂ ಇರ್ಲಿ ಬಟ್ ಯಾವ್ದು ಅಟ್ಯಾಚ್ಡ್ ಬಟ್ ನಾಟ್ ಅಟ್ಯಾಚ್ಡ್. ತಾಮರಾಕು ಮೇಲೆ ನೀಟಿ ಬೊಟ್ಟು ಅಂತೀವಿ ನಾವು. ಅದ್ರ ನೀಟಿ ಬೊಟ್ಟು ಇರುತ್ತೆ, ಬಟ್ ಅಟ್ಯಾಚ್ಡ್ ನಾಟ್ ಅಟ್ಯಾಚ್ಡ್. ಎಲ್ಲಾರು ಅಷ್ಟೇ, ಎಲ್ಲಾರು ಪಾತ್ರಗಳೇ. ನಿಮ್ ತಂದೆಗಳು, ತಾಯಿ, ಮಕ್ಕಳು, ನಿಮ್ಮಿರೋ ಮನೆ, ಜಾಬು, ಇವರೆಲ್ಲ ಪಾತ್ರಗಳೇ ಅಷ್ಟೇ. ಯಾರು ನಿಮ್ಮವರಲ್ಲ. ನೀವು ಅಂದ್ರೆ ನಿಮ್ಮ ಆತ್ಮ ಒಂದೇ ನಿಮ್ಗೆ ಅಷ್ಟೇ, ಬೇರೆ ಯಾವ್ದು ಇಲ್ಲ. ಯಾವ್ದೆಲ್ಲ ನಮ್ಗೆ ಒಂದು ಆ ಅನುಭವಕ್ಕೋಸ್ಕರ ಅದೆಲ್ಲ ನಮ್ಗೆ ಆ ಡಿಸೈನ್ ಪ್ರಕಾರ ಬಂದಿರುತ್ತೆ. ಇದೆಲ್ಲ ನೇಚರ್ಗೆ ಬಿಟ್ಟಿರೋದು, ಆ ನೇಚರ್ಗೆ ಕೊಡ್ತಾ ಇರೋದು. ಈ ಶರೀರಗಳನ್ನು ನಾವು ಅಂತಲ್ಲ, ಫಿಸಿಕಲ್ ಬಾಡಿ ನಂದಲ್ಲ, ಎಥರಿಕ್ ಬಾಡಿ ನಂದಲ್ಲ, ಈ ಅಸ್ಟ್ರಲ್ ಬಾಡಿ ನಂದಲ್ಲ, ಯಾವುದು ನಮ್ದಲ್ಲ. ಎಲ್ಲ ಜಸ್ಟ್ ನಮ್ಗೆ ಎಕ್ಸ್ಪೀರಿಯನ್ಸ್ಗೋಸ್ಕರ, ಒಂದು ಅನುಭವ ತಗೊಳ್ಳೋಕ್ಕೋಸ್ಕರ ಇದೆಲ್ಲ ನಮ್ಗೆ ಬಂದಿರೋದು. ಓಕೆ ಮಾಸ್ಟರ್ಸ್. ಸೊ ಇದು ಮಾತ್ರ ಚೆನ್ನಾಗಿ ಇಟ್ಕೊಳ್ಬೇಕು ಮಾಸ್ಟರ್ಸ್. ಇದು ಕಾರಣ ನಮ್ಮ ಅಲ್ಲಿ ಇರೋ ಆ ಕೋರಿಕೆಗಳು, ಆಶೆಗಳು, ಅದೆಲ್ಲ ನಾವು ಕಂಪ್ಲೀಟ್ ಆಗಿ ನಾವು ಕ್ಲಿಯರ್ ಮಾಡಿದ ಮೇಲೆನೆ ಆ ಅಸ್ಟ್ರಲ್ ಬಾಡಿ ಸತ್ತೋಗುತ್ತೆ. ಇಲ್ಲ ಅಂದ್ರೆ ಅದು ಅಸ್ಟ್ರಲ್ ಬಾಡಿ ಸತ್ತೋಗೋದಿಲ್ಲ, ಅಸ್ಟ್ರಲ್ ವರ್ಲ್ಡ್ಸ್ಗೆ ಹೋಗೋದಿಲ್ಲ. ನೆಕ್ಸ್ಟ್ ಇವಾಗ ನಾನು ಹೇಳ್ತಾ ಇರೋದು ಕಾರಣ ಶರೀರ. ಕಾರಣ ಶರೀರ ಅದೇನು ಇರೋದಿಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಕಾರಣ ಲೋಕಗಳು ಹೋಗುತ್ತೆ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಒಂದು, ನಾನು ನಿಮ್ಗೆ ಹೇಳಿದ್ದೆ, ಅಲ್ಲಿ ನಿಮ್ ಕಾರಣ ಶರೀರ ನಿಮ್ ಕಾರಣ ಲೋಕಗಳಿಗೆ ಹೋಗುತ್ತೆ. ಏನಕ್ಕೆ ಹೋಗುತ್ತೆ ಅಲ್ಲಿ ಅಂದ್ರೆ, ನೀವು ಏನು ಕಾರಣಕ್ಕೆ ಹೋಗಿದ್ದೀರ ಅಂದ್ರೆ ನೀವೇ ಜಡ್ಜ್ ಅಲ್ಲಿ. ನಿಮ್ದು ನಾವು ಅಂತೀವಿ ಅಲ್ಲಿ ಏನೋ ಚಿತ್ರಗುಪ್ತರು ಇರ್ತಾರೆ, ಯಮಧರ್ಮರಾಜ್ ಇರ್ತಾರೆ, ಅವರು ನಿಮ್ಗೆ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಏನ್ರಿ ಇರ್ತಾರ ಅಂತ ಅದ್ರ ಪ್ರಕಾರ ನಿಮ್ಗೆ ಶಿಕ್ಷೆ ಕೊಡ್ತಾರೆ. ಅದು ಏನಿಲ್ಲ, ಅದೆಲ್ಲ ನಮ್ಗೆ ಈ ತರ
ಇಲ್ಲಿ ಈ ಸೃಷ್ಟಿ ಮಾಡಿಸಿರೋದು ಅಜ್ಞಾನದಲ್ಲಿ ಈ ಭೂಮಿ ಮೇಲೆ ಅದೆಲ್ಲ ಏನಿಲ್ಲ. ಏನಾಗುತ್ತೆ ಅಂದ್ರೆ ಅಲ್ಲಿ ಹೋದ್ಮೇಲೆ ನಿಮ್ಮ ಚಿತ್ತ ಅಂದ್ರೆ ನೀವು ಈ ಭೂಮಿ ಮೇಲೆ ಬಂದಿನಿಂದ ನಿಮ್ಮ ಬಾಡಿ ವೆಕೇಟ್ ಮಾಡಿರೋವರೆಗೂ ನಿಮ್ಮ ಶರೀರ ನೀವು ಏನೇನ್ ಮಾಡಿದ್ರೋ ಅಂದ್ರೆ ನೀವ್ ಅನ್ಕೊಂಡಿರ್ತೀರಾ, ಓ ನಾನು ಇದೆಲ್ಲ ಮಾಡಿದ್ದೀನಿ, ತಪ್ಪು ಮಾಡಿರ್ತೀರಾ. ಬಟ್ ಬೇರೆಯವ್ರಿಗೆ ಗೊತ್ತಿಲ್ವಲ್ಲ, ಸುಮ್ಮನೆ ಇದ್ಬಿಡೋಣ ಇವಾಗ, ಯಾರಿಗ್ ಗೊತ್ತಿಲ್ಲ ಅಲ್ಲ ಅಂತ ನಾವು ತುಂಬಾ ಸಲ ಮಾಡಿರ್ತೀವಿ. ನಾನು ಮಾಡಿದ್ದೀನಿ ಸುಮಾರಷ್ಟು. ಯಾಕಂದ್ರೆ ಅಜ್ಞಾನ ಇಲ್ಲಿ ಇದ್ದೀವಲ್ಲ. ಬಟ್ ಅದು ಕರ್ಮ ಸಿದ್ಧಾಂತ ಪ್ರಕಾರ ಅದು ಬಹಳ ಸ್ಟ್ರಿಕ್ಟ್ ಅದು ಕರ್ಮ ಸಿದ್ಧಾಂತ. ನಾವು ಇಲ್ಲಿ ತಪ್ಪಿಸ್ಕೊಂಡ್ರೇನೋ, ಇಲ್ಲಿ ಯಾರು ನೋಡಿಲ್ಲ ತಪ್ಪಿಸ್ಕೊಂಡ್ರೇನೋ, ಕರ್ಮ ಸಿದ್ಧಾಂತದಿಂದ ತಪ್ಪಿಸ್ಕೊಳ್ಳಕ್ಕೆ ಯಾರ ಹತ್ರನೂ ಆಗೋದಿಲ್ಲ. ಯಾಕಂದ್ರೆ ಆ ಕಾರಣ ಶರೀರನೇ ನಿಮ್ಮ ಇದು ಜಡ್ಜ್. ಅಂದ್ರೆ ಆ ಕಾರಣ ಶರೀರದಲ್ಲಿ ಇಮಿಡಿಯೇಟ್ ಆಗಿ ಸ್ಟೋರ್ ಆಗ್ತಾ ಇರುತ್ತೆ. ಯಾವ್ದು ನೀವು ಮಾಡ್ತಿರೋ ಇಲ್ಲಿ ನಿಮ್ ಜೊತೆನೆ ಇರುತ್ತೆ. ನೀವು ಅನ್ಕೊಂಡಿರ್ತೀವಿ ಯಾರು ನೋಡ್ತಾ ಇಲ್ಲ ಅಂತ. ಬಟ್ ಆ ಕಾರಣ ಶರೀರ ನೋಡ್ತಾ ಇರುತ್ತೆ, ನಿಮ್ ಒಳಗಡೆನೆ ಇರೋದು ಅದೇ ನೋಡ್ತಾ ಇರುತ್ತೆ. ಅದು ಇಮಿಡಿಯೇಟ್ ರೆಕಾರ್ಡ್ ಮಾಡುತ್ತೆ. ಟಕ್ 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 ಇವಾಗ ನಿಮ್ಮ ಹತ್ರ ಮಾತಾಡ್ತಿದ್ರೆ ಅದು ರೆಕಾರ್ಡ್ ಆಗುತ್ತೆ. ನಾನೇನ ತಪ್ಪು ಮಾತಾಡಿದ್ರೇನೋ ಅದು ರೆಕಾರ್ಡ್ ಆಗುತ್ತೆ. ಏನಾದ್ರೂ ಅದಕ್ಕೆ ನಾವು ಬಹಳ ಇದ್ರಲ್ಲಿ ಈ ಜ್ಞಾನದಲ್ಲಿ ನಾವು ಇರ್ಬೇಕು. ಸೊ ಅದೆಲ್ಲ ರೆಕಾರ್ಡ್ ಆಗಿ ಅಲ್ಲಿ ಹೋದ್ಮೇಲೆ ಇಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ಹೋದ್ಮೇಲೆ ನಿಮ್ಮ ಆಕಾಶ ರೆಕಾರ್ಡ್ಸ್ ಅಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ. ಆಕಾಶ ರೆಕಾರ್ಡ್ಸ್ ಓಪನ್ ಮಾಡ್ತಾರೆ. ನೋಡಪ್ಪ, ನೀವು ಇದಕ್ಕೋಸ್ಕರ ನೀವು ಭೂಮಿ ಮೇಲೆ ಹೋಗ್ತಿದ್ದೀರಾ, ಈ ಜನ್ಮ ತಗೊಂಡಿದ್ದೀರಾ, ನೀವು ಈ ತರ ಮಾಡಿದೀರಾ ಅಂತ ನಮ್ಗೆ ಅದು ತೋರಿಸ್ತಾರೆ ಅಷ್ಟೇ. ಆ ಆಕಾಶ ರೆಕಾರ್ಡ್ಸ್ಗೆ ಎಲ್ಲರಿಗೂ ಆಕ್ಸೆಸ್ ಮಾಡಕ್ ಆಗೋದಿಲ್ಲ. ನಿಮ್ಮದು ನಿಮ್ಗೆ ಆಕ್ಸೆಸ್ ಮಾಡಕ್ ಆಗುತ್ತೆ. ನಿಮ್ಮ ಮೊಬೈಲ್ ಅಲ್ಲಿ ನಿಮ್ ಪಾಸ್ವರ್ಡ್ ಓಪನ್ ಮಾಡ್ತೀರಾ, ನಿಮ್ ಮೊಬೈಲ್ ಯಾವ ತರ ಓಪನ್ ಮಾಡ್ತೀರೋ ಅದೇ ತರ ಈ ನಿಮ್ಮ ಆಕಾಶ ರೆಕಾರ್ಡ್ಸ್ ನಿಮ್ದು ಒಂದು ಪಾಸ್ವರ್ಡ್ ಎನ್ಕೋಡ್ ಅದು ಓಪನ್ ಮಾಡಿ ನೋಡ್ಕೊಂಡು ಆಮೇಲೆ ನೀವು ಹೋಗಿರೋ ಪರ್ಪಸ್ ಚೆನ್ನಾಗಿ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಎಲ್ಲರೂ ಅಲ್ಲಿ ಕ್ಲಾಪ್ಸ್ ಹೊಡಿತಾರೆ. ಇಲ್ಲ ಅಂದ್ರೆ ನೀವು ಮತ್ತೆ ನೀವೇನ್ ಮಾಡ್ತೀರಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸರಿ, ನೀವ್ ಈ ತರ ಮಾಡಿದೀರಾ, ಈ ತರ ಆಗಿದೆ. ಇವಾಗ ನೀವ್ ಏನ್ ಅನ್ಕೊಂತೀರಾ, ನಿಮ್ ಮತ್ತೆ ಜನ್ಮ ತಗೊಂತ ಇರ್ತೀರಾ, ಏನ್ ಮಾಡ್ಬೇಕಂತ ನಾವು ಅವ್ರು ಮೊದ್ಲು ಎಸ್ ಆರ್ ನೋ ಅಂತಾರ ಅಷ್ಟೇ. ಏನು ಅದ್ರ ಬಗ್ಗೆ ಯಾರು ನೀವೇ ಡಿಸೈಡ್ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನ್ ಏನ್ ಮಾಡಿದ್ದೀನಿ ಅಂತ ನೀವೇ ನೋಡ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಿಮ್ ಪ್ರಣಾಳಿಕೆ ಏನು ಅಂತಾನೆ ನಾವೇ ಡಿಸೈಡ್ ಮಾಡ್ಬೇಕು. ಬೇರೆಯವ್ರು ಯಾರು ಅಲ್ಲಿ ಡಿಸೈಡ್ ಮಾಡೋದಿಲ್ಲ. ಓಕೆ, ಸೊ ಇದೆಲ್ಲ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಇಲ್ಲಿರುವಾಗನೆ, ನಾವು ಯಾವಾಗ ಈ ಭೌತಿಕ ಶರೀರದಲ್ಲಿ ಇರುವಾಗನೆ ನಾವು ಯಾವಾಗ ನಮ್ಮ ನಾವು ನೋಡ್ಕೋಬಹುದು. ಅವಾಗ ಆ ತರ ಏನೇನು ಕಾರಣ ಅಂತಂದ್ರೆ ನಾವು ಯಾಕೆ ಬಂದಿದೀವಿ ಅಂತಾನೆ ನಾವು ಅವಾಗ ನಾವು ಇವಾಗ ಈ ಭೌತಿಕ ಶರೀರನೇ ಹೊರಗಡೆ ಬರೋಕ್ಕೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಈ ಭೌತಿಕ ಶರೀರದಲ್ಲಿ ಈ ಕರ್ಮ ಸಿದ್ಧಾಂತ ಬಗ್ಗೆ ನಮ್ಗೆ ಚೆನ್ನಾಗಿ ಕ್ಲಾರಿಟಿ ಇರ್ಬೇಕು. ಈ ಭೌತಿಕ ಕರ್ಮ ಸಿದ್ಧಾಂತದ ಬಗ್ಗೆ ನಮ್ಗೆ ಕ್ಲಿಯರ್ ಆಗಿ ಇಲ್ಲ ಅಂದ್ರೆ ನಾವು ಮತ್ತೆ ಸಿಕ್ಕಾಕೊಂತೀವಿ. ಏನಂತ ನಾನು ಆಲ್ರೆಡಿ ಹೇಳಿದ್ದೆ, ನಾವು ಯಾವ ಪ್ರಾಣಿಗಳನ್ನು ನಾವು ಸಾಯಿಸಬಾರದು, ಇರಬಾರದು. ಓಕೆ, ಆ ತರದೆಲ್ಲ ಮಾಡಿದ್ರೆ ನಾವು ಬೇರೆ ಜೀವನದಲ್ಲಿ ಇಂಟರ್ಫಿಯರ್ ಆಗೋದು, ಆಮೇಲೆ ಅವ್ರಿಗೆ ಏನೋ ತೊಂದರೆಗಳು ತಗೊಂಡ್ಬರೋದು, ಈ ತರದೆಲ್ಲ ನಾವು ಮಾಡಿದ್ರೆ ಅದೆಲ್ಲ ನಮ್ಗೆ ಕರ್ಮದಲ್ಲಿ ಅದು ಮತ್ತೆ ನಮ್ಗೆ ಕರ್ಮ ಆಗ್ಬಿಟ್ಟು ಮತ್ತೆ ನಾವು ಅದರಲ್ಲೇ ಸಿಕ್ಕಾಕೊಂತೀವಿ. ಆ ಜನನ ಮರಣ ಚಕ್ರಗಳಲ್ಲೇ ಸಿಕ್ಕಾಕೊಂತೀವಿ. ದೇವನೇ ದೇವಾಲಯ ಅಂತ ಹೇಳಿ, ಜೀವನೇ ದೇವುಡು ಅಂತ. ಅಂದ್ರೆ ಆ ದೇವರುಗಳು ನಮ್ಮ ಈ ಹೃದಯದಲ್ಲಿ ಇದ್ದಾರೆ. ಆ ಹೃದಯದಲ್ಲಿ ಇರುವಾಗ ನಾವು ಬೇರೆ ಪ್ರಾಣಿಗಳನ್ನು ಅಂದ್ರೆ ಸಾಯಿಸ್ಬಿಟ್ಟು ಅದು ತಿಂದು ಅದೆಲ್ಲ ನಾನು ಮಾಡಿದ್ದೀನಿ.
ಅದೆಲ್ಲ ಮಿಸ್ಟೇಕ್ ವಿಜ್ಞಾನದಲ್ಲಿ. ಇವಾಗ ಗೊತ್ತಾದ್ಮೇಲೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಕರೆಕ್ಟ್ ಡಿಸಿಷನ್ ತಗೊಂಡು ಮುಂಚೆ ಹೋದ್ರೆ ನಮ್ಮ ಜೀವನದಲ್ಲಿ ನಾವು ಡಿಸೈನ್ ಮಾಡಿರೋ ಪ್ರಕಾರ ನಾವು ಫುಲ್ಫಿಲ್ ಮಾಡ್ಕೊಂಡು ಮುಂಚೆ ಹೋಗ್ತಾ ಇದ್ದಕ್ಕೆ ಅವಕಾಶ ಇರುತ್ತೆ. ಓಕೆ, ಇದರಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಅಂದ್ರೆ ಕರ್ಮ ಸಿದ್ಧಾಂತ ಬಹಳ ಸ್ಟ್ರಿಕ್ಟ್, ಅದು ಮಾತ್ರ ನಾವು ತಪ್ಪಿಸ್ಕೊಳಕ್ ಆಗೋದಿಲ್ಲ. ನಾವು ಯಾವ್ದು ತೊಂದರೆ ಮಾಡಿದ್ರೇನೋ, ಯಾವ ಪ್ರಾಣಿಗಳಿಗೂ ತೊಂದರೆ ಕೊಟ್ರೇನೋ, ನಾವು ಬೇರೆಯವರಲ್ಲಿ ಇಂಟರ್ಫಿಯರ್ ಮಾಡಿ ಅವ್ರಿಗಲ್ಲೇ ಎಲ್ಲ ನಾವೇನಾದ್ರೂ ತೊಂದರೆಗಳು ಕೊಟ್ಟು ಅವ್ರ ಜೀವನದಲ್ಲಿ ಪ್ರಾಬ್ಲಮ್ಸ್ ಎಲ್ಲ ತಂದಿದ್ರೆ ಅದಕ್ಕೆ ನಾವು ಕರ್ಮ ಅನುಭವಿಸಲೇಬೇಕಾಗುತ್ತೆ. ಬಟ್ ಇದರಲ್ಲಿ ಒಂದು ಲೂಪ್ ಹೋಲ್ಸ್ ಅಂತೂ ಏನು ಇರೋದಿಲ್ಲ, ಬಟ್ ಎಕ್ಸೆಪ್ಷನ್ಸ್ ಇರುತ್ತೆ. ಅದರಲ್ಲಿ ಏನ್ ಎಕ್ಸೆಪ್ಷನ್ಸ್ ಇರುತ್ತೆ ಅಂದ್ರೆ, ನೀವು ಫಾರ್ ಎಕ್ಸಾಂಪಲ್ 1,000 ಜನಕ್ಕೆ ಇಲ್ಲ ಅಂದ್ರೆ 1,00,000 ಜನಕ್ಕೆ ಏನಾದ್ರೂ ನೀವು ಧ್ಯಾನ ಏನಾದ್ರೂ ಕರ್ಮ ಸಿದ್ಧಾಂತ ಅಲ್ಲಿ ಇರುವ ನೆಗೆಟಿವ್ ಕರ್ಮದಲ್ಲೆಲ್ಲ ತೆಗಿತಾರೆ. ಯಾಕಂದ್ರೆ ನೀವು ನಿಮ್ಮಿಂದ ಎಷ್ಟು ಜನಕ್ಕೆ ಅದರಿಂದ ಒಳ್ಳೇದಾರ ಇದೆ. ಅವರು ಎಲ್ಲ ಪಾಪ ಮಾಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾರೋ ಒಬ್ರು ಹೋಗಿ ಆ ಇನ್ಫಾರ್ಮೇಶನ್ ಕೊಡ್ಬೇಕು. ಇವಾಗ ಪತ್ರಿ ಸರ್ ಅದೇ ಹೇಳ್ತಾರೆ, ನಿಮ್ ಜವಾಬ್ದಾರಿ ಏನಂದ್ರೆ ನೀವು ಹೋಗಿ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅಷ್ಟೇ. ಅವಾಗ ಟಕ್ಕಂತ ಈಗ ಕನೆಕ್ಟ್ ಆಗಿ ಅವರು ಆಗ್ತಾರೆ. ಅವರಿಂದ ಆವತ್ತಿನಿಂದ ಅವರ ಜೀವನದಲ್ಲಿ ಪರಿವರ್ತನೆ ಆಗಿ ಪಶ್ಚಾತ್ತಾಪ ಪರಿವರ್ತನೆ ಆಗಿ ಅವರು ಜ್ಞಾನ ತಗೊಂಡು ಅವರು ಆದ್ರೆ ಆವಾಗ ನಿಮ್ಗೆ ನಿಮ್ಮಲ್ಲಿ ಇರೋ ಈ ಕರ್ಮಗಳು ನೀವು ಏನಾದ್ರು ತಗೊಂಡ್ ಬಂದಿರೋ, ಏನ್ ಮಿಸ್ಟೇಕ್ಸ್ ಮಾಡಿರೋ ಅದರಿಂದ ಸ್ವಲ್ಪ ನಿಮ್ಗೆ ಕಡಿಮೆ ಮಾಡ್ತಾರೆ. ಓಕೆ, ಸೊ ಅದರಿಂದ ಅವಾಗ ಏನಾಗಿದೆ, ನಿಮ್ಮಿಂದ ಎಷ್ಟೋ ಆತ್ಮಗಳು ಎನ್ಲೈಟನ್, ಅಂದ್ರೆ ನಾವು ಏನಾದ್ರೂ ಮಾತಾಡಿರೋದು ಆ ಆತ್ಮಗಳಿಗೆ ಎನ್ಲೈಟನ್ ಆಗ್ಬೇಕು. ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದ್ರೆ ಇಂದ ನಿಮ್ಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿ ನೀವು ಎನ್ಲೈಟನ್ ಆಗ್ಬೇಕು ಅಂತ ಇದರಿಂದಾನೇ ನಾನು ಈ ಪ್ರಯತ್ನ ಪಡ್ತಾ ಇದ್ದೀನಿ. ಅವಾಗ್ಲೇ ಈ ಜ್ಞಾನಾಗ್ನಿ ದಗ್ಧ ಕರ್ಮಾನ ಅಂದ್ರೆ ಈ ತರ ನಾವು ಈ ಜ್ಞಾನ ಹೆಂಗ್ ಬರುತ್ತೆ, ಧ್ಯಾನದಿಂದ ಜ್ಞಾನ ಬರುತ್ತೆ, ಜ್ಞಾನದಿಂದ ಕರ್ಮ ದಗ್ಧವಾಗುತ್ತೆ. ಸೊ ಅದರಿಂದ ನಾವು ಅವಾಗ ಏನಾಗುತ್ತೆ ಅಂದ್ರೆ ಈ ಕರ್ಮ ಬಟ್ ಇದು ಮಾಡುವಾಗ ಎನ್ಲೈಟನ್ ಆಗುತ್ತಲ್ವ, ಅದರಿಂದ ನಿಮ್ಗೆ ಕಡಿಮೆ ಆಗತ್ತೆ. ಬಟ್ ಶಿಕ್ಷಣ ಮಿಸ್ ಮಾಡಕ್ ಹಂಗಿಲ್ಲ, ಬಟ್ ಶಿಕ್ಷಣ ನಿಮ್ಗೆ ಕಡಿಮೆ ಆಗತ್ತೆ. ನಿಮ್ ಮಾಡಿರೋ ಕೆಲ್ಸಕ್ಕೆ ಸ್ವಲ್ಪ ಅಂದ್ರೆ ಇನ್ನು ಸ್ವಲ್ಪ ಒಳ್ಳೆ ಕರ್ಮ ಮಾಡ್ತಾ ಇದೀರಾ, ಅದರಿಂದ ಅವಾಗ ಇದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಸಪೋಸ್ ನೀವು ದೊಡ್ಡ ಕರ್ಮ ಮಾಡಿದಿದ್ರೆ ಅಂದ್ರೆ ಬಹಳ ಅಂದ್ರೆ ನೀವು ಈವನ್ ಇದು ಮಾಡಿದ್ರೇನು ಅದರಿಂದ ಅವಾಗ ನಮ್ಮ ಮತ್ತೆ ತಿರ್ಗಾ ಜನ್ಮ ತಗೋಬೇಕಾಗುತ್ತೆ. ಅದು ಮತ್ತೆ ನಾವು ರೋಗಗಳನ್ನ ತಗೊಂಡು ಮತ್ತೆ ಬರ್ತೀವಿ ನಾವು. ಅದು ದೊಡ್ಡ ಸಮಸ್ಯೆ ಅದು. ಓಕೆ, ಬಟ್ ಯಾವ್ದಾದ್ರೂ ಆಗ್ಲಿ, ಪಾಪಕರ್ಮ ಆದ್ರೂ ಆಗ್ಲಿ ಪುಣ್ಯಕರ್ಮ ಆದ್ರೂ ಆಗ್ಲಿ, ಅದು ಬ್ಯಾಲೆನ್ಸ್ ಆಗ್ಲೇಬೇಕು, ಕಂಪಲ್ಸರಿ ಬ್ಯಾಲೆನ್ಸ್ ಆಗ್ಬೇಕು. ಇಲ್ಲ ಅಂದ್ರೆ ಪುನರಪಿ ಮರಣಂ ಪುನರಪಿ ಜನನಂ. ಈ ಜನನ ಮರಣ ಚಕ್ರನಲ್ಲಿ ಹೊರಗಡೆ ಬರ್ಬೇಕಂದ್ರೆ ಒಂದ್ಲಿ ಮಾರ್ಗ ಏನಂದ್ರೆ ಜ್ಞಾನ ಅಂದ್ರೆ ಜ್ಞಾನ ಅಗ್ನಿ ದಗ್ಧ ಕರ್ಮಾನ. ಜ್ಞಾನ ತಗೊಂಡ್ರೇನೆ ಆ ಕರ್ಮ ದಗ್ಧವಾಗಿ ಅದು ಆಖರಿ ಜನ್ಮ ಆಗುತ್ತೆ. ಈ ಜ್ಞಾನ ಬರ್ಬೇಕಂದ್ರೆ ಧ್ಯಾನ ಮಾಡ್ಬೇಕು ಅಷ್ಟೇ. ನೀವು ಯಾವಾಗ್ಲೂ ಹೋಗಿ ಪತ್ರಿ ಸರ್ ಹತ್ರ ಒಂದೇ ಹೇಳ್ತಾರೆ, ಧ್ಯಾನ 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 ಅಷ್ಟೇ. ಇದು ಧ್ಯಾನ ಮಾಡಿದ್ರೇನೆ ನಾವು ಈ ಕರ್ಮಗಳಿಂದ ಹೊರಗಡೆ ಬರಕ್ಕೆ ಅವಕಾಶ ಇರುತ್ತೆ ಮಾಸ್ಟರ್ಸ್. ಈ ಕಾಸಲ್ ಬಾಡಿ ಅಂದ್ರೆ ನಾವು ಈ ಕಾರಣ ಶರೀರ ಅನ್ನೋದು ನಮ್ಮ ಕಾಸಲ್ ವರ್ಲ್ಡ್ಗೆ ಹೋಗುತ್ತಲ್ವಾ, ಅವಾಗ ನಮ್ಗೆ ಅಲ್ಲಿ ಮುಗ್ಗರು 3 ಜಡ್ಜಸ್ ಇರ್ತಾರೆ ಅಲ್ಲಿ ಅವ್ರು ಏನು ಮಾತಾಡೋದಿಲ್ಲ. ಅವರು ಏನಿಲ್ಲ, ನಿಮ್ ಕತೆ ಅಂದ್ರೆ ನಿಮ್ಮ ಆತ್ಮಕತೆ ಓದ್ತಾರಷ್ಟೇ. ಓದ್ಬಿಟ್ಟು ನೀವು ಏನಕ್ಕೆ ಅಂದ್ರೆ ಯಾಕದಕ್ಕೆ ನೀವು ಬಂದಿದ್ದೀರಾ ಅಂದ್ರೆ ನೀವೇ ಡಿಸೈಡ್ ಮಾಡಕ್ಕೆ ನಮ್ಗೆ ಹೇಳ್ತಾರೆ ಅವರು. ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು ಅದು ನೀವೇ ಡಿಸೈಡ್ ಮಾಡಿ ಅಂತಾರೆ. ಆಮೇಲೆ ಅವರು ಎಸ್ ಆರ್ ನೋ ಅಂತಾರೆ. ಅವ್ರೇನು ಜಡ್ಜ್ಮೆಂಟ್ ಮಾಡೋದಿಲ್ಲ, ನೀವೇ ನಿಮ್ದೆಲ್ಲ ಹೇಳ್ಬಿಟ್ಟು ಇದೇ ತರ ಆಗಿದೆ, ನೀವ್ ಏನ್ ಡಿಸೈಡ್ ಮಾಡ್ಕೊಂಡಿದ್ದೀರಿ. ಅದಕ್ಕೆ ನಾವು ಇವಾಗ್ಲೂ ಇಲ್ಲಿ ಪತ್ರಿ ಸರ್ ಹೇಳ್ತಾರೆ ಏನಂತಾರೆ, ಜಡ್ಜ್ ಮಾಡಬೇಡರೆ ಯಾರನ್ನೋ ಅಂತಾರೆ, ಜಡ್ಜ್ ನಾಟ್ ಅಂತಾರೆ. ನೋ ಜಡ್ಜ್ಮೆಂಟ್, ನೋ ಕಂಪ್ಲೇಂಟ್ಸ್, ನೋ ಕನ್ಕ್ಲೂಷನ್ಸ್, ನೋ
ಇಂಟರ್ಫರೆನ್ಸ್. ಇದೆಲ್ಲ ಅದಕ್ಕೆ ನಾವು ಯಾವಾಗ ಜಡ್ಜ್ಮೆಂಟ್ ಮಾಡಬಾರ್ದು. ನೀವು ಜಡ್ಜ್ಮೆಂಟ್ ನಿಮ್ದೇ ತಗೋಬೇಕಷ್ಟೇ. ನೀವ್ ತರ ಏನ್ ಮಾಡ್ಬೇಕು. ಮತ್ತೆ ಜನ್ಮ ತಗೋಬೇಕಂದ್ರೆ ಮತ್ತೆ ಭೂಮಿ ಮೇಲೆ ಬರ್ಬೇಕು. ಆ ಭೂಮಿ ಮೇಲೆ ಬರ್ಬೇಕಂದ್ರೆ ನೀವು ಈ ತರ ಈಸಿ ಅಲ್ಲ ಅದು. ಯಾಕಂದ್ರೆ ನೀವು ಸುಮ್ನೆ ಜನ್ಮ ತಗೊಂಡು ನೀವು ತಂದೆ ತಾಯಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ತಂದೆ ತಾಯಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇವಾಗ ಒಳ್ಳೆ ಯೋಗಿ ಫ್ಯಾಮಿಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಸಪೋಸ್ ಈ ಪಿರಮಿಡ್ ಮಾಸ್ಟರ್ಸ್ ಫ್ಯಾಮಿಲಿ ಇದೆ ಅನ್ಕೊಳ್ಳಿ, ಅಂತವರಲ್ಲಿ ನಿಮ್ ಫ್ಯಾಮಿಲಿಯಲ್ಲಿ ನಿಮ್ ಜನ್ಮ ಸಿಕ್ಕಿದ್ರೆ ನಿಮ್ಮ ತುಂಬಾ ಅದೃಷ್ಟ ಯಾರಿಗಾದ್ರೆ. ಯಾಕಂದ್ರೆ ಅವರು ಆಲ್ರೆಡಿ ಧ್ಯಾನದಲ್ಲಿ ಇರ್ತಾರೆ. ಅದರಿಂದ ಅವ್ರ ಮಕ್ಕಳಿಂದಾನೇ ಅವ್ರನ್ನು ಆ ಧ್ಯಾನದಿಂದ ಅವ್ರಿಗೆ ಹೇಳ್ಕೊಡ್ತಾರಿಂದ ಅವ್ರಿಗೆ ಆ ಫೌಂಡೇಶನ್ ಇರುತ್ತೆ. ಅವ್ರಿಗೆ ಅವ್ರು ಬಂದಿರೋ ಕಾರಣ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಆ ಬಂದಿದ್ದ ದಿವಸನಿಂದ ಅವ್ರ ಬಾಡಿ ವೆಕೇಟ್ ಮಾಡೋರಿಗೆ ಅವ್ರ ಜೀವನ ಪರ್ಪಸ್ ಅಂದ್ರೆ ಸೋಲ್ ಪ್ಲಾನ್ ನ ಫುಲ್ಫಿಲ್ ಮಾಡ್ಕೊಂಡು ಚೆನ್ನಾಗಾಗುತ್ತೆ. ಅದರಿಂದ ಕಷ್ಟ ಆಗುತ್ತೆ ನಮ್ಗೆ ಆ ಬಾಡಿ ಸಿಗ್ಬೇಕಂದ್ರೆ. ಆದ್ರೆ ಆ ತಂದೆ ತಾಯಿಗಳು ಆ ಪಿರಮಿಡ್ ಮಾಸ್ಟರ್ಸ್ ಅಂತ ಪರಮಾತ್ಮ ಸ್ಥಿತಿಯಲ್ಲಿ ಇರೋ ಅವ್ರಿಗೆಲ್ಲ ನಾವು ಸಿಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಅದರಿಂದ ಈ ಜನ್ಮ ನಾವು ಯಾವ್ದಿದೆಯೋ ಆ ಜನ್ಮನು ನಾವು ಸಾರ್ಥಕ ಮಾಡ್ಕೋಬೇಕು. ಮಾಸ್ಟರ್ಸ್ ಅಂದ್ರೆ ಯೂಸ್ ಮಾಡ್ಕೋಬೇಕು. ಅದರಿಂದ ಹಾಗೆ ಆ ಗರ್ಭನ ನಾವು ಅದು ನೋಡ್ಕೊಂತೀವಿ. ಆ ಸರ್ಕಮ್ಸ್ಟೆನ್ಸಸ್ ನೋಡ್ಕೊಂಡು ಕರೆಕ್ಟ್ ಆಗಿ ಈ ಇವ್ರನ್ನು ತಗೊಂಡು ಬರ್ಬೇಕಾಗತ್ತೆ. ಇಲ್ಲ ಅಂದ್ರೆ ಮತ್ತೆ ಆ ಜನ್ಮನು ವೇಸ್ಟ್ ಆಗತ್ತೆ. ನಾವು ಬಂದ್ಬಿಡ್ತೀವಿ ಮತ್ತೆ ಆ ಬಂದಿದ್ದು ಪರ್ಪಸ್ ನಮ್ಗೆ ಇದು ಯೂಸ್ ಆಗೋದಿಲ್ಲ. ಓಕೆ. ಆಮೇಲೆ ಮತ್ತೆ ಯಾವಾಗ ಬರ್ಬೇಕಂದ್ರೆ ಈ ಕಾಸಲ್ ಬಾಡಿ ಜೊತೆಗೆ ಈ ಅಸ್ಟ್ರಲ್ ಬಾಡಿ ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇದಕ್ಕಂದ್ರೆ ಅಸ್ಟ್ರಲ್ ಬಾಡಿ ಅದು ಸುತ್ತೋಗಿರುತ್ತಲ್ವಾ. ಸೊ ಅದರಿಂದ ಮತ್ತೆ ಎವ್ರಿ ಟೈಮ್ ನಾವು ಬರುವಾಗ ಒಂದು ಕಾರಣ ಇರುತ್ತೆ. ಓಕೆ. ಆ ಕಾರಣ ಅದು ಏನಂದ್ರೆ ಆ ಕಾರಣ ಆಮೇಲೆ ನಮ್ಗೆ ಸಂಚಿತ ಕರ್ಮಗಳು ಅಂತ ನಾವು ಆಲ್ರೆಡಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅಂದ್ರೆ ನಾವು ಬಂದು ಈ ಜನ್ಮ ಮೇ ಬಿ 4,000ನೋ 4,100 ಜನ್ಮನೋ ನನಗೆ ಗೊತ್ತಿಲ್ಲ. ಆ ಮುಂದೆ ಜನ್ಮದಲ್ಲಿ ಬಂದಿರೋ ಅದೆಲ್ಲ ಕರ್ಮಗಳೆಲ್ಲ ಇರುತ್ತೆ. ಸಂಚಿತ ಕರ್ಮ ಅಂತೀವಿ ನಾವು. ಆ ಸಂಚಿತ ಕರ್ಮದಲ್ಲಿ ಇರೋದಂದ್ರೆ ನೆಗೆಟಿವ್ ಕರ್ಮಗಳು ಎಲ್ಲ ನಮ್ಗೆ ಒಂದೇ ಜನ್ಮದಲ್ಲಿ ಕ್ಲಿಯರ್ ಮಾಡ್ಬೇಕಂದ್ರೆ ತುಂಬಾ ತೊಂದರೆಗಳು. ಇವಾಗ ಆಗ್ತಾ ಇರೋ ತೊಂದರೆಗಳೇ ನಮ್ಗೆ ಏನು ಇಷ್ಟು ಸಮಸ್ಯೆ ಅಂತ ನಾವು ಮಾತಾಡ್ತಾ ಇದೀವಿ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಆ ಸಂಚಿತ ಕರ್ಮದಲ್ಲಿ ಕೆಲವು ಒಂದು 5 6 ತಗೊಂಡ್ಬಂದ್ಬಿಟ್ಟು ನಾವು ಭೂಮಿ ಮೇಲೆ ಬಂದು ಆ ಕರ್ಮನ ಅನುಭವಿಸಿ, ಆ ಕರ್ಮ ಅನುಭವಿಸುವಾಗ ನಮ್ಗೆ ಈ ಜ್ಞಾನ ಇಲ್ಲ ಅಂದ್ರೆ ಮತ್ತೆ ಹೊಸ ಕರ್ಮ ತಗೊಂಡ್ಬಿಟ್ಟು ಮತ್ತೆ ನಾವು ಆಗಾಮಿ ಕರ್ಮಗಳಂತ ಮತ್ತೆ ಆಡ್ ಮಾಡ್ಕೊಂಡು ಮತ್ತೆ ಹಾಳು ಮಾಡ್ಕೊಂತೀವಿ. ಅದರಿಂದ ಈ ಜ್ಞಾನ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾನು ಇಷ್ಟು ತರ ಹೇಳ್ತಾ ಇರೋದು. ಈ ಜ್ಞಾನದಿಂದನೇ ನಾವು ಈ ಕರ್ಮಗಳನ್ನು ಅನುಭವಿಸಿದ್ರೆ ಆ ಕರ್ಮ ಹೋಗುತ್ತೆ. ಆಮೇಲೆ ಈ ಹೊಸ ಕರ್ಮ ನಮ್ಗೆ ಆಡ್ ಆಗೋದಿಲ್ಲ. ಸೊ ಒಬ್ಬೊಬ್ರು ಏನ್ ಮಾಡ್ತಾರಂದ್ರೆ ಎಲ್ಲ ಈ ಸಂಚಿತ ಅಂದ್ರೆ ನಾನು ಹೇಳ್ತೀನಿ, ನಾನು ಏನಾದ್ರೂ ಆಗ್ಲಿ ಈ ಸತಿ ನಾನು ಎಲ್ಲ ಈ ಮಿಲಾರಪ್ಪ ಅಂತ ಒಬ್ರು ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್. ಅವ್ರು ಬಂದ್ಬಿಟ್ಟು ಒಂದೇ ಜನ್ಮದಲ್ಲಿ ಎಲ್ಲ ಕರ್ಮಗಳಿಗೆ ಮುಗಿಸ್ಬಿಟ್ಟು ಪರಮಾತ್ಮ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಅಷ್ಟು ಪಾಸಿಬಿಲಿಟಿ ಇದೆ. ಅವ್ರನ್ನೇ ನಾವು ಇದು ರೆಫರೆನ್ಸ್ ಆಗಿ ನಾವು ಟಾರ್ಗೆಟ್ ಎಲ್ಲ ತಗೊಂಡು ಅವ್ರು ಕೆಲವು ಜನ ಬರ್ತಾರೆ, ನೋ ಪ್ರಾಬ್ಲಮ್. ಅವಾಗ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಬರ್ತಾ ಇರತ್ತಂದ್ರೆ ನಾವು ಅನ್ಕೊಳ್ತೀವಿ ಈ ಕರ್ಮ ಮಾಡಿದಾರೆ, ಇಷ್ಟು ತೊಂದರೆಗಳು ತಗೊಂಡ್ಬಂದಿದ್ದಾರೆ ಅಂದ್ರೆ ಏನ್ ನೀವು ಅವ್ರ ಮೇಲೆ ಪಾಪ ನೀವು ಆಡೋದು ಬೇಕಾಗಿಲ್ಲ. ಅವರು ಚಾಲೆಂಜ್ ಆಗಿ ತಗೊಂಡು ಆ ಪ್ರಾಬ್ಲಮ್ಸ್ ನಾವು ಎದುರಿಸ್ಕೊಂಡು ಅದು ಕ್ಲಿಯರ್ ಮಾಡ್ಕೊಂಡು ನಾವು ಇದರಿಂದ ಆಗಿ ನಾವು ಈ ಮುಕ್ತಿ ಮಾಡ್ತೀವಿ ಅಂತ ಕೆಲವು ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ. ಎಕ್ಸಾಂಪಲ್ ಮಿಲಾರಪ್ಪ ಮಾಸ್ಟರ್ ಅವ್ರ ಬುಕ್ ಓದಿದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಅವ್ರು ಆದ್ಮೇಲೆ ಒಬ್ರು ಆಗಿದಾರೆ ನೀವು ಆಗ್ತೀರಾ ಅಷ್ಟೇ. ಇಲ್ಲ ನಿಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ಕೆಲವು ಬಂದು ನಾವು ಕ್ಲಿಯರ್ ಮಾಡ್ಕೊಂತೀವಿ. ಬಟ್ ಆ ಜ್ಞಾನ ಇಲ್ಲ ಅಂದ್ರೆ ಮತ್ತೆ ಆಡ್ ಮಾಡ್ಕೊಂಡು ಮತ್ತೆ 4,000 5,000 10,000 ಅಷ್ಟೇ ಅದು ಎಂಡಿರೋದಿಲ್ಲ. ಓಕೆ. ಸೊ ಈ ಕಾರಣ ಲೋಕಲಲ್ಲಿ ನಮಗೆ ಗೈಡ್ಸ್ ಇರ್ತಾರೆ ಅಲ್ಲಿ. ಓಕೆ. ನಮ್ಗೆ 2 ಚಾಯ್ಸ್ ಕೊಡ್ತಾರೆ. ನಮ್ಗೆ ಕಾರಣ ಲೋಕದಲ್ಲಿ ಇರ್ತೀವಲ್ಲ,
ನೀವು ಒಂದು ಈ ಕರ್ಮವನ್ನು ನಾವೇನೇ ಕ್ಲಿಯರ್ ಮಾಡ್ಕೋಬೇಕಲ್ಲ, ಒಂದು ನೀವು ಜನ್ಮ ತಗೊಂಡು ಭೂಮಿ ಮೇಲೆ ಬಂದು ಕರ್ಮ ಕ್ಲಿಯರ್ ಮಾಡೋದು ಅದೊಂದು ಪ್ರಾಸೆಸ್ ಇರುತ್ತೆ. ಇನ್ನೊಂದು ಪ್ರಾಸೆಸ್ ಏನಂದ್ರೆ ನೀವು ಅಲ್ಲೇ ಇರಿ. ಅಂದ್ರೆ ಇವಾಗ ಅಸ್ಟ್ರಲ್ ಮಾಸ್ಟರ್ಸ್ ಅಂತೀವಲ್ಲ, ಅಸ್ಟ್ರಲ್ ಮಾಸ್ಟರ್ಸ್ ಅಂದ್ರೆ ಬೇರೆ ಯಾರಲ್ಲ, ಅವ್ರು ನಮ್ಮ ಫ್ರೆಂಡ್ಸ್. ಓಕೆ, ನಾವು ಧೈರ್ಯ ತಗೊಂಡು ಇಲ್ಲ 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 ನಾವು ಇಲ್ಲಿ ಭೂಮಿ ಮೇಲೆ ಬಂದು ನಾವು ಇದು ಅನುಭವಿಸಿ ನಾವು ಹೊರಗಡೆ ಬರ್ತೀವಿ, ಜ್ಞಾನ ತಗೊಂತೀವಿ. ಕೆಲವು ಮಾಸ್ಟರ್ಸ್ ಏನಂತಾರಂದ್ರೆ ಇಲ್ಲ ನಾವು ಬರೋದಿಲ್ಲ, ನಾವು ಅಲ್ಲೇ ಇರ್ತೀವಿ, ಅಲ್ಲಿಂದ ಇಟ್ಬಿಟ್ಟು ನೀವು ನಮ್ಮಂತ ಅವ್ರಿಗೆ ಇಲ್ಲಿ ಬಂದಿರ್ತೀವಲ್ಲ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಾವು. ಒಂದು ಎಕ್ಸಾಂಪಲ್ 1000 ಮೆಂಬರ್ಸ್ಗೆ ನಾವು ಗೈಡ್ ಮಾಡ್ತೀವಿ ಅಂತ ಅವ್ರು ಡಿಸಿಷನ್ ತಗೊಂತಾರೆ. ಅವಾಗ ಅವ್ರನಿಂದ ಬಂದಿರುವ ಗೈಡೆನ್ಸ್ ನಿಂದ ನಮ್ಗೆಲ್ಲ ಏನಾದ್ರು ಅಂದ್ರೆ ಅವ್ರ ಇಂಟರ್ಫಿಯರ್ ಮಾಡಲ್ಲ ಅವರು ನಮ್ಗೆ ಡೈರೆಕ್ಷನ್ ಕೊಡಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇರ್ತಾರೆ. ಅವ್ರನಿಂದ ನಾವು ಏನಾದ್ರು ಈ ಜ್ಞಾನ ತಗೊಂಡು ನಮ್ಮ ಈ ಕ್ಲಿಯರ್ ಬಂದ್ರೆ ಅದು ಅವ್ರಿಗೆ ಅವ್ರ ಕರ್ಮಗಳು ಕ್ಲಿಯರ್ ಆಗಕ್ಕೆ ಅವಕಾಶ ಇರುತ್ತೆ. ಅದೇನಂದ್ರೆ ನಾವಿಬ್ಬರು ಸುರೇಂದ್ರ ಕುಮಾರ್ ಇದಾರೆ, ನಮ್ ಜೊತೆ ಯಾವಾಗ್ಲೂ ಇರ್ತಾರೆ, ಅದು ಕಂಪಲ್ಸರಿ. ಅದೇನಂದ್ರೆ ನಮ್ಗೆ ಕಾಣಿಸೋದಿಲ್ಲ. ಅಷ್ಟ್ರಲ್ಲಿ ಅಂದ್ರೆ ನಮ್ ಕಂಟಿಗೆ ಕಾಣಿಸಲ್ಲ. ಅವ್ರು ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ, ಇವ್ರಿಗೆ ಯಾವ ತರ ನಾವು ಗೈಡ್ ಮಾಡಕ್ ಪ್ರಯತ್ನ ಪಡ್ತಾನೆ ಇರ್ತಾರೆ ಅವ್ರು. ಸೊ ಆ ತರ ಅದ್ರಲ್ಲಿ ಒಬ್ರು ಸೀನಿಯರ್ ಇರ್ತಾರೆ, ಒಬ್ರು ಜೂನಿಯರ್ ಇರ್ತಾರೆ. ಸೀನಿಯರ್ ಅಂದ್ರೆ ಆಲ್ರೆಡಿ ಅವ್ರಿಗೆ ಈ ತರ ಅನುಭವ ಇರೋರು. ಜೂನಿಯರ್ ಅಂದ್ರೆ ಅವಾಗ್ಲೇ ಜಸ್ಟ್ ಅಪ್ರೆಂಟಿಸ್ಶಿಪ್ ಅವ್ರದ್ದು ಒಂದು ಕಾರಣಾಂತರದಲ್ಲಿ ಅವಾಗ್ಲೇ ಹುಟ್ಟಿರ್ತಾರೆ ಅವರು. ಅಲ್ಲಿ ಜನ್ಮ ಅಂದ್ರೆ ಭೂಮಿ ಮೇಲೆ ಮುಂಚೆ ಈ ಸೀನಿಯರ್ ಜೊತೆಗೆ ಇರ್ತಾರೆ ಅವರು. ಇವಾಗ ನಮ್ಮ ಜೀವನದಲ್ಲೆಲ್ಲ ಅವ್ರು ಬಂದು ನೋಡ್ತಾ ಇರ್ತಾರೆ, ಅಂದ್ರೆ ಈ ಸೀನಿಯರ್ ಜೂನಿಯರ್ ಇರ್ತಾ ಇರ್ತಾರೆ. ಅಂದ್ರೆ ಯಾವ ತರ ಇದು ಜೀವನ ಮಾಡ್ತಾ ಇದಾರೆ ನೋಡಿ, ಸುರೇಂದ್ರ ಕುಮಾರ್ ಯಾವ ತರ ಮಾಡ್ತಾ ಇದಾರೆ, ಆರತಿ ಮೇಡಮ್ ಯಾವ ತರ ಮಾಡ್ತಾ ಇದಾರೆ ನೋಡಿ ಅಂತ ಎಲ್ಲರಿಗೆ ಈ ನೋಡಕ್ಕೆ ಆ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಅವ್ರಿಗೆ ಇಷ್ಟ ಬರುತ್ತೆ. ನಾನು ಹೋಗ್ತೀನಿ ನೆಕ್ಸ್ಟ್ ಜನ್ಮ ತಗೊಂಡು, ನಾನು ಚಾಣಕ್ಯವಾಗಿ ಇವರೆಲ್ಲ ಇಷ್ಟು ನೋಡಿ ಎಷ್ಟು ಧ್ಯಾನ ಮಾಡ್ತಾ ಇದಾರೆ, ಧ್ಯಾನ ಮಾಡಿಸ್ತಾ ಇದ್ದಾರೆ, ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ, ಬೇಗ ಅವ್ರ ಕರ್ಮ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅವರು ತಕ್ಕಂತ ಅವರು ಜನ್ಮ ತಗೊಳಕ್ಕೆ ಅವ್ರ ಜೀವನದಲ್ಲಿ ಬರ್ತಾರೆ. ಅಲ್ಲಿವರೆಗೂ ಅವರು ಬಟ್ ಅವರು ನಮ್ಗೆ ಗೈಡ್ ಮಾಡ್ತಾರಂದ್ರೆ ಅವರು ನಿಮ್ಮ ಜೀವನದಲ್ಲಿ, ಯಾಕಂದ್ರೆ ನಿಮ್ ಕರ್ಮ ನೀವೇ ಉದರೇದಾತ್ಮನಾತ್ಮನಾಮ ಅಂತ ಹೇಳಿದ್ದಾರೆ ಪತ್ರಿ ಸರ್. ಅಂದ್ರೆ ನೀವೇ ಉದ್ಧಾರ ಮಾಡ್ಕೋಬೇಕು. ಬಟ್ ಅವರು ನಿಮ್ ಗೈಡೆನ್ಸ್ ಕೊಡ್ತಾರೆ, ಅವರು ಗೈಡ್ ಮಾಡಿ ಇಂಟರ್ಫಿಯರ್ ಆಗకుండా ನಿಮ್ಗೆ ಜ್ಞಾನ ಯಾವ ತರ ಕೊಡ್ಬೇಕಂತ ಆ ತರ ನಿಮ್ಗೆ ಜ್ಞಾನ ಕೊಡಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ನಾವು ಸಡನ್ ಆಗಿ ಒಂದು ಥಾಟ್ ಬರುತ್ತೆ ನಮ್ಗೆ. ಯಾವಾಗ ಅದು ಯಾವಾಗಂದ್ರೆ ನಮ್ಮ ಮನಸ್ಸು ಶೂನ್ಯವಾಗಿರುವಾಗ ಒಂದು ಥಾಟ್ ಬರುತ್ತೆ. ಆ ಥಾಟ್ ಬಂದ ತಕ್ಷಣ ನಮ್ದೇ ಬಂದಿದೆ ಅನ್ಕೊಳ್ತೀವಿ. ಅದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಾವು ಯಾವಾಗ ಮನಸ್ಸು ಶೂನ್ಯ ಮಾಡ್ತೀವೋ ಆ ಟೈಮಲ್ಲಿ ಈ ಅಸ್ಟ್ರಲ್ ಮಾಸ್ಟರ್ಸ್ ಟಕ್ ಅಂತ ಒಂದು ಒಳಗಡೆ ಆ ಥಾಟ್ ಕಳಿಸ್ತಾರೆ. ನಿಮ್ಗೆ ಆ ಥಾಟ್ ನಿಂದ ನೀವು ಅದು ನಾವು ಜ್ಞಾನ ತರ ತಗೊಂಡು ನೀವು ಮುಂದೆ ಹೋದ್ರೆ ಓಕೆ, ಇಲ್ಲ ಅಂದ್ರೆ ಅದು ಮತ್ತೆ ನಿಮ್ದು ಈ ಮನಸ್ಸಿನಿಂದ ತಗೊಂಡ್ಬಿಟ್ರೆ ಮತ್ತೆ ನೀವು ಇದರಲ್ಲಿ ಸಿಕ್ಕಾಕೊಂತೀವಿ. ಅದರಿಂದ ಈ ಮನಸ್ಸನ್ನು ಶೂನ್ಯವಾಗ್ಬಿಟ್ರೆ ಅವರು ನಿಮ್ಗೆ ಮೆಸೇಜಸ್ ಅವಾಗ ಕೊಡ್ತಾ ಇರ್ತಾರೆ. ಅವಾಗ ನಾವು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ನಾವು ಹೋಗ್ತೀವಿ, ನಮ್ ಜೀವನ ಕರೆಕ್ಟ್ ಆಗಿ ಮುಂಚೆ ಆಗುತ್ತೆ. ಬಟ್ ನಮ್ ಚೇತನ ಅವ್ರು ಏನು ಮಾಡೋದಿಲ್ಲ, ಅಂದ್ರೆ ನಿಮ್ ಕರ್ಮನ ಅವ್ರು ಕ್ಲಿಯರ್ ಮಾಡೋದಿಲ್ಲ. ನಿಮ್ ಗೈಡ್ ಯಾವ ತರ ಹೇಳ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಓಕೆ, ಹಾಗೆ ಈಗ ಏಂಜಲ್ಸ್ ಅಂತ ಇರ್ತಾರೆ, ಅವರು ಅಷ್ಟೇ, ಅವರು ನಮ್ಗೆ ಸಹಾಯ ಮಾಡಕ್ಕೆ ಇರ್ತಾರೆ. ಅವರು ಈ ತರ ನಮ್ಗೆ ಮೆಸೇಜಸ್ ಆ ಪ್ರಕಾರ ಈ ಪ್ರಕಾರ ಬಟ್ ಅವರು ಕಜಲ್ ವರ್ಡ್ಸ್ ಅಲ್ಲೇ ಇರ್ತಾರೆ ಅವರು, ಈ ಅಸ್ಟ್ರಲ್ ಮಾಸ್ಟರ್ಸ್, ಏಂಜಲ್ಸ್ ಇವರೆಲ್ಲ. ಬಟ್ ಯಾರಾದ್ರೂ ಇವಾಗ ಆಲ್ರೆಡಿ ಎನ್ಲೈಟನ್ ಆಗಿದ್ದಾರೋ, ಈ ಜನ್ಮ ಪರಂಪರೆಯಲ್ಲಿ ಎಲ್ಲಾ ಗೊತ್ತಾಗಿದೆ ಅಂದ್ರೆ ಈ ಒಳ್ಳೇದಂದ್ರೆ ಯಾರು ಎನ್ಲೈಟನ್ ಆಗಿಲ್ಲ ಅಂತ ಇದಾರೋ ಅವ್ರಿಗೆ ಮಾತ್ರ ಈ ತರ ಗೈಡೆನ್ಸ್ ಬೇಕಾಗುತ್ತೆ. ಅವ್ರಿಗೆ ಎದುರುಗೊಳ್ಳಕ್ಕೋಸ್ಕರ ಅವರು ಅಸೆನ್ಷನ್ ಅಂದ್ರೆ ಅವರು ಅದಕ್ಕೋಸ್ಕರ ಈ ಗೈಡೆನ್ಸ್ ಇವರು ಅಸ್ಟ್ರಲ್ ವರ್ಲ್ಡ್ ಇಂದ ಮಾಡ್ತಾ ಇರ್ತಾರೆ ನಮ್ಗೆ. ಈ ಅವರು ಕೆಲವು ಅಸ್ಟ್ರಲ್ ವರ್ಲ್ಡ್ ಇಂದ ಇರ್ತಾರೆ, ಕೆಲವು ಕಾಸಲ್ ವರ್ಲ್ಡ್ಸ್ ಇಂದ ಬರ್ತಾರೆ, ಎರಡು ಕಡೆಯಿಂದ ಬರ್ತಾರೆ.
ಬಟ್ ಎಲ್ಲಾರ್ಗಿ ಗೈಡೆನ್ಸ್ ಬೇಕಾಗೇ ಆಗುತ್ತೆ. ಕೆಲವು ಟೈಮ್ ಇವಾಗ ನಮ್ಗೆ ಪತ್ರಿ ಸರ್ ಡೈರೆಕ್ಟ್ ಆಗಿ ಬಾಡಿನೇ ತಗೊಂಡು ಅವರು ಬಂದ್ಬಿಟ್ಟಿದ್ದಾರೆ ಭೂಮಿ ಮೇಲೆ ಡೈರೆಕ್ಟ್ ಆಗಿ. ಅವರು ಡೈರೆಕ್ಟ್ ಆಗಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಇವಾಗ ಇದೆಲ್ಲ ಬೇಕಾಗಿಲ್ಲ ಅಷ್ಟ್ರಲ್ಲಿ. ಬಟ್ ನಾವು ರೆಡಿ ಆಗಿರ್ಬೇಕು, ಅವ್ರಿಗೆ ಸರೆಂಡರ್ ಆಗ್ಬೇಕು ಅಷ್ಟೇ, ಏನಿಲ್ಲ. ಪತ್ರಿ ಸಾರಿಗೆ ಸರೆಂಡರ್ ಆಗ್ಬಿಟ್ರೆ ಆಯ್ತು, ನಮ್ ಜೀವನ ಇದೇ ಕೊನೆ ಜನ್ಮ ಆಗತ್ತೆ 100%. ನಾನು ಹೇಳ್ತೀನಿ. ಓಕೆ, ಈ ತರ ಈ ಕಾಸಲ್ ವರ್ಲ್ಡ್ಸ್ ಅಲ್ಲಿ ಅಷ್ಟು ಓಕೆ. ಸೊ ಈ ತರ ನಮ್ಗೆ ಈ ಕಾಸಲ್ ಇದು ಬೇರೆ ಬೇರೆ ಮೆಟೀರಿಯಲ್ ನಿಂದನೂ ಇದು ಮಾಡ್ತಾರೆ. ಈ ಅಸ್ಟಲ್ ಬಾಡಿನೋ ಕಾಸಲ್ ಬಾಡಿ ಅನ್ನೋದು ಬೇರೆ ಬೇರೆ ಮೆಟೀರಿಯಲ್ ನಿಂದ ತಯಾರು ಮಾಡ್ತಾರೆ. ಅದು ನಿರ್ಮಾಣ ಮಾಡ್ತಾರೆ. ಅದು ಡಿಫರೆಂಟ್ ಆಗಿ ಇರುತ್ತೆ. ಅದು ಎಷ್ಟು ಇದರಲ್ಲಿ ಆಗಿತ್ತು. ಓಕೆ, ಈ ನಾವು ಈ ಕಾರಣಾಲು ಅಂತೀವಲ್ಲ, ಈ ಜನ್ಮ ಕಾರಣಾಲು ನಮ್ಗೆ ಇದೆಲ್ಲ ಈ ಶರೀರದಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಈ ಆತ್ಮ ಏನ್ ಮಾಡುತ್ತೆ ಅಂದ್ರೆ ಕರ್ಮಗಳೆಲ್ಲ ಯಾವ್ದು ತಗೊಳ್ಳಲ್ಲ. ಅದ್ರಲ್ಲಿ ಇರೋ ನಾವು ಅನುಭವ ಆಗ್ತೀವಲ್ಲ, ಅನುಭವ ಆದ ತಕ್ಷಣ ಅಲ್ಲಿರೋ ಜ್ಞಾನ ಎಲ್ಲ ಆತ್ಮ ತಗೊಳುತ್ತೆ. ತಗೊಂಡು ಈ ಕರ್ಮಗಳೆಲ್ಲ ಆ ಕಾಸಲ್ ಬಾಡಿ ಹತ್ರ ಅಲ್ಲೇ ನಿಲ್ಸೋಗುತ್ತೆ. ಆತ್ಮಗೆ ಏನ್ ಬೇಕು? ಆತ್ಮಗ್ ಬೇಕಾಗಿರೋದು ಶಕ್ತಿ, ಆ ಎನರ್ಜಿ ಅನುಭವನೇ ಬೇಕಷ್ಟೇ. ಅದ್ರಿಂದ ಆ ಮೇಲೆಗಳಿಂದ ತಗೊಂಡ್ಬಿಡುತ್ತೆ. ಮಿಕ್ಕಿದ ಎಲ್ಲ ನಿಮ್ಗೆ ಕೋರಿಕೆಲಿದ್ರೆ ಅಸ್ಟಲ್ ಬಾಡಿಯಲ್ಲಿ ಸ್ಟಾಪ್ ಆಗುತ್ತೆ. ನಿಮ್ದೆಲ್ಲ ಕರ್ಮಗಳೆಲ್ಲ ಕಾಸಲ್ ಬಾಡಿಯಲ್ಲಿ ಹಾಗೆ ನಿಲ್ಲಿಯುತ್ತೆ. ಓಕೆ, ಸೊ ಅದರಿಂದ ಅಲ್ಲೇ ನಿಲ್ತು ಹೋಗುತ್ತೆ. ಸೊ ಆತ್ಮಕ್ ಬೇಕಾಗಿರೋದು ಅದಕ್ಕೆ ನಾನು ಹೇಳ್ತಾ ಇರೋದು, ಅನ್ನೆಸೆಸರಿ ನಾವು ಸಿಕ್ಕಾಕೊಂಡೆ. ಆತ್ಮ ಅಂದ್ರೆ ನಾನೇ, ನನ್ಗ್ ಬೇಕಾಗಿರೋದೇನು ಅನುಭವ, ಆ ಶಕ್ತಿ ಅಷ್ಟೇ ನನ್ಗೆ ಬೇಕಾಗಿರೋದು, ಅಷ್ಟೇ ತಗೊಳ್ಳೋದು. ನಾವು ಈ ಮನಸ್ಸಲ್ಲಿ ಸಿಕ್ಕಾಕೊಂಡ್ತೀವಲ್ಲ, ಅದ್ರಿಂದನೇ ನಿಮ್ಗೆ ಪ್ರಾಬ್ಲಮ್ ಆಗೋದು. ಆ ಮನಸ್ಸನ್ನು ಶೂನ್ಯ ಮಾಡ್ತಾ ಇರುವಾಗ ನಾವು ಆತ್ಮಕ್ಕೆ ಸ್ಥಿತಿಯಲ್ಲಿದ್ರೆ ಆನಂದ ಪರಮಾನಂದವಾಗಿ ನನ್ನ ಜೀವನ ನಮ್ಗೆ ಮುಂಚೆ ಹೋಗ್ತಾ ಇರುತ್ತೆ. ಹಾಗೆ ಈ ಕಾಸಲ್ ಬಾಡಿ ಅನ್ನೋದು ಜನರಲ್ ಆಗಿ ಅನಾಹತ ಚಕ್ರಕ್ಕೆ ರಿಲೇಟ್ ಮಾಡ್ತೀವಿ ನಾವು. ನಾನು ಅವಾಗ್ಲೇ ಹೇಳಿದ್ದೀನಿ, ಭೌತಿಕ ಶರೀರ ಅಂದ್ರೆ ಮೂಲಾಧಾರ ಚಕ್ರ, ಎಥರಿಕ್ ಬಾಡಿ ಅಂದ್ರೆ ಅಧಿಷ್ಠಾನ ಚಕ್ರ, ಅಸ್ಟ್ರಲ್ ಬಾಡಿ ಅಂದ್ರೆ ಈ ಮಣಿಪೂರಕ ಚಕ್ರ. ಇದು 4ನೇದು ಈ ಕಾಸಲ್ ಬಾಡಿ ಅನ್ನೋದು ಈ ಅನಾಹತ ಚಕ್ರಕ್ಕೆ ಈ ಹಾರ್ಟ್ ಚಕ್ರ ಕನೆಕ್ಟ್ ಆಗಿರುತ್ತೆ. ಈ ಕಾಸಲ್ ಬಾಡಿ ಚೆನ್ನಾಗಿ ಆ ಬೆಳಕು ಅಂದ್ರೆ ಆ ಪ್ರಕಾಶವಾಗಿ ಆಗ್ಬೇಕಂದ್ರೆ ಬೆಳಗಾಗಂದ್ರೆ ಅದೊಂದು ಎಗ್ ಶೇಪ್ ಅಲ್ಲಿ ಇರುತ್ತೆ ಈ ಕಾಸಲ್ ಬಾಡಿ ಅನ್ನೋದು. ಇದು ಚೆನ್ನಾಗಿ ಇರ್ಬೇಕು ಅಂದ್ರೆ ನಮ್ಮ ಕರ್ಮಗಳನ್ನು ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ಈ ಆರೋಗ್ಯವಾಗಿ ಇದು ಇರುತ್ತೆ, ಚೆನ್ನಾಗಿರುತ್ತೆ ನಮ್ದು. ಓಕೆ, ಆತರ ಯಾವಾಗ ನಮ್ದು ಈ ಕರ್ಮಗಳನ್ನು ಕಡಿಮೆ ಆಗ್ತಾ ಇರುವಾಗ ಈ ಕಾಸಲ್ ಬಾಡಿ ಅನ್ನೋದು ಪ್ರಕಾಶವಾಗಿ ಅತ್ಯಂತವಾಗಿ ಚೆನ್ನಾಗಿ ಆಗ್ತಾ ಇರುತ್ತೆ. ಓಕೆ, ಅದಕ್ಕೆ ಇವಾಗ ನಾವು ಇದಂತೀವಿ, ಕೃಷ್ಣುಡು ರಾಮುಡು ಇವರು ಕಾರಣ ಜನ್ಮದಿಂದ ಬಂದಿದ್ದಾರೆ ಅಂತ ಅಂತೀವಿ ನಾವು. ಆಕ್ಚುಲಿ ನಾವ್ ಯಾರಾದ್ರೂ ತಗೊಳ್ಳಿ, ಕಾರಣ ಇಲ್ಲ ಅಂದ್ರೆ ಯಾರು ಹುಟ್ಟೋದೇ ಇಲ್ಲ. ನಾವ್ ಮುಂಚೆ ಅವ್ರು ಕಾರಣ ಜನ್ಮದಲ್ಲಿ ಅವರು ಬಂದಿದ್ದಾರೆ, ಯಾರು ಇಲ್ಲ, ಎಲ್ಲ ಕಾರಣ ಜನ್ಮ. ಕಾರಣ ಇಲ್ಲ ಅಂದ್ರೇನೆ ನಾವು ಹುಟ್ಟೋದೇ ಇಲ್ಲ ಅಂತ ನಾನು ನಿಮ್ಗೆ ಎಲ್ಲರೂ ಆ ನಿರ್ವಾಣ ಸ್ಥಿತಿಗೋಸ್ಕರ ಅವ್ರು ಏನ್ ಮಾಡಿದ್ದಾರೆ, ಅವ್ರು ಬಂದ್ಬಿಟ್ಟು ಅವ್ರ ನಿರ್ವಾಣ ಸ್ಥಿತಿಗೆ ಹೋಗಿದ್ದಾರೆ. ಅವ್ರು ನಾವು ಒಂದು ಕಾರಣಕ್ಕೆ ಬಂದಿದ್ವಿ, ಬಟ್ ನಮ್ದು ಅಷ್ಟೇ ನಿರ್ವಾಣ ಸ್ಥಿತಿಗೋಸ್ಕರನೇ ನಾವು ಜನ್ಮ ತಗೊಂತೀವಿ. ಆ ಕಾರಣಕ್ಕೋಸ್ಕರ ಈ 90% ಆಫ್ ಸೋಲ್ಸ್ ಎಲ್ಲ ಎದಕ್ಕೂ ಅಂದ್ರೆ ಆ ಅಸೆನ್ಷನ್ ಆಗೋಕ್ಕೋಸ್ಕರನೇ ಭೂಮಿ ಮೇಲೆ ಬರ್ತಾರೆ. ಅದರಲ್ಲಿ ಈ ಸೋಲ್ಸ್ ಅಲ್ಲಿ ಇನ್ಫ್ಯಾಂಟ್ ಸೋಲ್ಸ್ ಅಂತೀವಿ, ಬೇಬಿ ಸೋಲ್ಸ್ ಅಂತೀವಿ, ಯಂಗ್ ಸೋಲ್ಸ್, ಅಡಲ್ಟ್ ಸೋಲ್ಸ್, ಓಲ್ಡ್ ಸೋಲ್ಸ್, ಮೆಚೂರ್ಡ್ ಸೋಲ್ಸ್ ಅಂತ ಡಿಫ್ರೆಂಟ್ ಸ್ಟೇಜಸ್ ಸೋಲ್ಸ್ ಇರ್ತಾರೆ. ಅವ್ರ ಜನ್ಮ ಬಟ್ಟಿ ಅವರು ಆ ಜ್ಞಾನ ತಗೊಂಡು ಆ ಭೂಮಿ ಮೇಲೆ ಬಂದು ಅವರು ಆ ಜ್ಞಾನ ತಗೊಂಡು ಹೆಚ್ಚು ಮಾಡ್ಕೊಂಡು ಹೋಗ್ತಾರೆ. ಬೇಬಿ ಸೋಲ್ ಇಂದ ಈ ಮೆಚೂರ್ಡ್ ಸೋಲ್ ಅಂತೀವಲ್ಲ, ಅಲ್ಲಿ ಆ ತರ ನಾವು ಜನ್ಮ ತಗೊಂಡು ಹೋಗ್ತೀವಿ. ಈ ಲೋಕಗಳಿದೆಯಲ್ಲ, ಇವಾಗ ನಾವು ಭೂಮಿ ಒಂದೇ ಅನ್ಕೊಂತೀವಿ, ಈ ತರ ಮಿಲಿಯನ್ಸ್ ಆಫ್ ಲೋಕಗಳಿರುತ್ತೆ.
ಈ ನಾವು ಈ ಎಷ್ಟು ಮಿಲಿಯನ್ಸ್ ಅಲ್ಲ, ಕೋಟಿ ಟ್ರಿಲಿಯನ್ಸ್ ಅಷ್ಟು ಲೋಕಗಳಿರುತ್ತೆ. ನಾವು ಈ ಭೂಮಿ ಮೇಲೆ ಬಂದಿದ್ಯಲ್ಲ, ಈ ಆ ತರ ಲೋಕಗಳಿಂದ ಇಬ್ರಿಬ್ರೇ ಬರ್ತಾರೆ ಅಷ್ಟೇ. ಇವಾಗ ಈ ಭೂಮಿಯಲ್ಲೇ ಇರೋದು ಆ ಟ್ರಿಲಿಯನ್ಸ್ ಆಫ್ ಲೋಕಗಳಿಂದ ಇವಾಗ ನಾವು ಫಾರ್ ಎಕ್ಸಾಂಪಲ್ ಇವಾಗ ನಾವು 780 crore ಇದೀವಿ. ನಾವು ಈ 780 crore ಅಲ್ಲಿ ಡಿವೈಡೆಡ್ ಬೈ 2 ಅಂದ್ರೆ ಅಷ್ಟು ಲೋಕಗಳಂತ ತಗೊಳ್ಳಿ. ಅಷ್ಟು ಲೋಕಗಳಿಂದ ಭೂಮಿ ಮೇಲೆ ಬಂದಿರ್ತಾರೆ. ಇವಾಗ ನಮ್ಮ ಫ್ಯಾಮಿಲಿಯಲ್ಲೇ ಇವಾಗ ನಾವು 3 ಜನ ಅಂದ್ರೆ ನಾನು ಒಂದು ಲೋಕದಲ್ಲಿಂದ ಬಂದಿರ್ಬೋದು, ಇನ್ನೊಬ್ರು ಇನ್ನೊಂದು ಲೋಕದಲ್ಲಿಂದ ಬಂದಿರ್ಬೋದು. ಅದಕ್ಕೆ ನಮ್ಗೆ ಏನಾಗತ್ತೆ ಅಂದ್ರೆ ಒಬ್ರಂದ್ರೆ ಒಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ನಮ್ಗೆ. ಅದು ಜನರಲ್ ಯಾಕಂದ್ರೆ ಆ ಲೋಕದಲ್ಲಿ ಅವರು ತಗೊಂಡಿರೋ ಜ್ಞಾನ ಪ್ರಕಾರ ಅವರು ವ್ಯಕ್ತಿತ್ವ ಇರುತ್ತೆ. ಅದರಿಂದನೇ ನಮ್ಗೆ ಈ ಯಾವಾಗ್ಲೂ ಒಬ್ಬರಂದ್ರೆ ಒಬ್ರು ಆಗೋದಿಲ್ಲ ಅಂತ ಅನ್ಕೊಂತೀವಿ. ಅದೇನ್ ತಪ್ಪುದಿಲ್ಲ ಆಕ್ಚುಲಿ, ಅದು ಅದೇ ತರ ಅದು ಇರೋದು. ಯಾವಾಗ್ಲೂ ಒಬ್ಬೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲ ಯಾಕೆ ಇರೋದಿಲ್ಲ ಅಂದ್ರೆ ಅವ್ರು ಬೇರೆ ಬೇರೆ ಲೋಕದಲ್ಲಿ ಬಂದು ಇಲ್ಲಿ ಜನ್ಮ ತಗೊಂಡು ಇಲ್ಲಿ ಆ ಜ್ಞಾನ ತಗೊಂಡು ನಾವು ಮತ್ತೆ ನಮ್ಮ ಲೋಕದಲ್ಲಿ ನಾವು ಹೋಗ್ತಾ ಇರ್ತೀವಿ. ಓಕೆ, ಬಟ್ ನಾವೆಲ್ಲ ಒಂದೇ. ಎಲ್ಲಾದ್ರೂ ಇಲ್ಲಿ ಈ ಲೋಕಗಳೆಲ್ಲ ಒಂದೇ ಆತ್ಮ, ಆ ಪರಮಾತ್ಮನಿಂದ ಬಂದಿರೋರೆ. ಫಿಸಿಕಲ್ ಬಾಡಿ ಬೇರೆ ಅಷ್ಟೇ. ಓಕೆ, ಸೊ ಈ ತರ ನಾವು ಬಂದ್ಬಿಟ್ಟು ನಮ್ಮ ಡಿಸೈನ್ ಮಾಡ್ಕೊಂಡು ಮಾಡ್ತಾ ಹೋಗ್ತೀವಿ ಮಾಸ್ಟರ್ಸ್. ಹಾಗೆ ನಾವು ಕೆಲವು ಟೈಮ್ ಏನ್ ಮಾಡ್ತೀವಿ, ಶ್ರೀಮಂತರಾಗಿರೋ ಫ್ಯಾಮಿಲಿಲಿ ಹುಟ್ಟು ಆ ಭೋಗಗಳು ಅದೆಲ್ಲ ತಗೊಂಡು ಅದರಿಂದ ಬಂದಿರೋ ಜ್ಞಾನ ಅಂದ್ರೆ ಒಂದ್ಸತಿ ನಿಮ್ಗೆ ತುಂಬಾ ಶ್ರೀಮಂತ ಆದ್ಮೇಲೆ ಅಲ್ಲಿಂದ ನಿಮ್ದು ಒಂದು ಜ್ಞಾನ ಅಂದ್ರೆ ಒಂದು ಅನುಭವ ಆಗುತ್ತೆ. ಅಲ್ಲಿಂದ ಒಂದು ಜ್ಞಾನ ತಗೊಂಡು ಅದಿತ್ಯವಾಗಿ ಆ ಜ್ಞಾನ ಹೋಗ್ಬೋದು ಅಂದ್ರೆ ಅದರಿಂದ ನಿಮ್ಗೆ ಜ್ಞಾನ ತಗೊಂತೀರಾ, ಹೊರಗಡೆ ಬರ್ತೀರಾ. ಹಾಗೆ ಒಂದ್ಸರಿ ಪೂರ್ ಫ್ಯಾಮಿಲಿಯಲ್ಲಿ ಜನ್ಮ ತಗೊಂಡು ಆ ಅನುಭವ ತಗೊಂಡು ಅಲ್ಲಿಂದ ನಾವು ಈ ತರ ನಾವು ಮಾಡ್ಕೊಂಡು ಅದೇ ಅರ್ಥ ಮಾಡ್ಕೊಂಡು ನಾವು ಮುಂಚೆ ಹೋಗ್ತಾ ಇರ್ಬೋದು. ಜ್ಞಾನ ತಗೊಂಡು ಮುಂಚೆ ಹೋಗ್ತಾ ಇರ್ತೀವಿ. ಈ ಅಜ್ಞಾನ ಹೋದ್ರೇನೆ ನಮ್ಗೆ ವಿಜ್ಞಾನ ಬರೋದು. ಅಂದ್ರೆ ಅದ್ರಲ್ಲಿ ನಾವು ಜ್ಞಾನ ತಗೋಬೇಕು ಅಷ್ಟೇ. ನಾವು ಯಾವಾಗ್ಲೂ ಆಗ್ಲಿ ಎಲ್ಲಾದ್ರೂ ಆಗ್ಲಿ ಆ ಜ್ಞಾನ ತಗೊಳ್ತಾ ಹೋಗ್ತಾ ಇರ್ತೇವೆ. ಸೊ ಈ ಕಾರಣ ಶರೀರ ಅನ್ನೋದು ನಮ್ಗೆ ಏನು ನಾವು ತಿಳ್ಕೊಬೇಕಂದ್ರೆ, ಈ ಮನಸ್ಸು ಯಾವತ್ತು ನಾವು ಶೂನ್ಯವಾಗಿ ಮಾಡ್ಕೊಂಡ್ರೆ ನಿಮ್ಮ ಜನ್ಮ ಪರಂಪರೆ ಯಾಕೆ ಈ ಜನ್ಮ ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಮನಸ್ಸು ಶೂನ್ಯವಾಗಿಲ್ಲ ಅಂದ್ರೆ ನಿಮ್ಗೆ ಏನಕ್ಕೆ ಬಂದಿದೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಅದರಲ್ಲಿ ನಾವು ಹೊರಗಡೆ ಬಂದ್ಬಿಟ್ಟು ಜ್ಞಾನ ತಗೊಳ್ಳಕ್ಕೆ ನಾವು ದೃಷ್ಟಿ ಇಟ್ರೆ ಚೆನ್ನಾಗಿ ನಾವು ಮುಂಚೆ ಹೋಗ್ತೀವಿ. ಅದೇ ಆಖರಿ ಜನ್ಮ ಆಗುತ್ತೆ ಮಾಸ್ಟರ್ಸ್. ಸೊ ಇದಕ್ಕೆಲ್ಲ ಒಂದೇ ನಮ್ಮ ಪತ್ರಿ ಸರ್ ಹೇಳಿದ ಪ್ರಕಾರ ಧ್ಯಾನ 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 ಧ್ಯಾನ, ಸತ್ಸಂಗ, ಸಜ್ಜನ ಸಾಂಗತ್ಯ. ಈ ತರ ನಾವು ಬೇರೆಯವ್ರ ಹತ್ರ ಹೆಚ್ಕೋಬಹುದು. ಅವ್ರಿಗೆ ಟ್ರೈನಿಂಗ್, ಅವ್ರಿಗೆ ಜ್ಞಾನ ಕೊಟ್ಟು ಈ ಬುಕ್ಸ್ ಎಲ್ಲ ಓದಿ ಈ ತರ ನಾವು ಜೀವನ ಮಾಡ್ಕೊಂಡು ನಾವು ಪ್ರಪಂಚವಾಗಿ ಏನೇನಿದೆ ಅದನ್ನು ಮಾಡ್ಕೊಳ್ಳಿ. ಇದಕ್ಕೂ ಒಂದು 2-3 hours ನೀವು ಸ್ಪೆಂಡ್ ಮಾಡಿ, ರಿಮೈನಿಂಗ್ 21 hours ನೀವು ಏನಾದ್ರೂ ಮಾಡ್ಕೊಳ್ಳಿ. ಆರಾಮಾಗಿ ನೀವು ಆಖರಿ ಜನ್ಮ ಇದೇ ಜನ್ಮ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಮಾಸ್ಟರ್ಸ್. ಸೊ ಇವಾಗ ಟೈಮ್ ಆಗಿದೆ ಅನ್ಸುತ್ತೆ. ಸೊ ಮತ್ತೆ ನಾವು ಸುಪ್ರಕಾಶಲ್ ಬಾಡಿ ಬಗ್ಗೆ ನಾವು ನಾಳೆ ಮುಂಚೆ ಹೋಗೋಣ ಮಾಸ್ಟರ್ಸ್. ನನಗೆ ಈ ಅವಕಾಶ ಕೊಟ್ಟಿರೋ ಈ ಅಖಂಡ ಕರ್ನಾಟಕ ಮಂಡಲ ಧ್ಯಾನಕ್ಕೆ, ಹಾಗೆ ನೀವು ಎಲ್ಲ ನನಗೆ ಅಂದ್ರೆ ಮಾಸ್ಟರ್ಸ್ ಇವಾಗ ಯಾರ್ಯಾರು ವೀಕ್ಷಿಸ್ತಾರೆ ಅವರಿಗೆಲ್ಲ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಅಸ್ಟ್ರಲ್ ಮಾಸ್ಟರ್ಸ್ಗೆ, ಈ ಪ್ರಕೃತಿ ಮಾತೆಗೆ, ಪಂಚಭೂತಗಳಿಗೆ, ಎಲ್ಲರಿಗೆ, ಪರಮ ಗುರುಗಳಿಗೆಲ್ಲ ಪ್ರಮಾಣಗಳು ತರಿಸ್ತಾ ನಾನು ಈ ಸಂಸ್ಥೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು. ಓಕೆ ಸರ್, ತುಂಬಾ ಉತ್ತಮವಾದಂತಹ ನಾಲೆಡ್ಜ್ ಅನ್ನ ನಮ್ಗೆ ಕೊಡ್ತಾ ಇದ್ದೀರಾ. ರಿಯಲಿ ಒಂದು ಕಾರಣ ಶರೀರದ ಮಹತ್ವ ತುಂಬಾನೇ ಅದ್ಭುತವಾಗಿತ್ತು. ನಮ್ಮ ಮಾಸ್ಟರ್ಸ್ ಕೂಡ ನಾವೆಲ್ಲರೂ ಕೂಡ ನಿಜವಾಗ್ಲೂ ಇದನ್ನ ತಿಳ್ಕೊಳ್ಳೋದಕ್ಕೆ ಪುಣ್ಯನೇ ಮಾಡಿದೀವಿ. ರಿಯಲಿ ತುಂಬಾ ಧನ್ಯವಾದಗಳು ಸರ್ ತಮ್ಗೆ. ಎಷ್ಟೆಷ್ಟು ಆಳವಾಗಿ ಎಲ್ಲೆಲ್ಲ ಅಡಗಿದೆ ಅನ್ನೋದು ನಮ್ಗೆ ರಿಯಲಿ ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಬಟ್ ಹೊರಗಡೆ ಮಾತ್ರ ಈ ಶರೀರ ಕಾಣಿಸ್ತಾ ಇದೆ ಅಷ್ಟೇ. ಸೊ ಅದಕ್ಕೆ ಹೇಳೋದು, ಓಶೋ ಅವರು ಒಂದ್ ಕಡೆ ಹೇಳ್ತಾರೆ,
ಮನುಷ್ಯ ಗುಪ್ತ ನಿಧಿಯಿಂದ ಬಂದಿದ್ದಾನೆ ಅಂತ ಹೇಳಿ. ಅಂದ್ರೆ ಹಿಡನ್ ನಾಲೆಡ್ಜ್, ಹಿಡನ್ ಚೈತನ್ಯ ತುಂಬಾ ಇದೆ ಒಳಗಡೆ. ಅದ್ ನಮಗೆ ಗೊತ್ತಿಲ್ಲ ಅಷ್ಟೇ. ಅಷ್ಟೇ. ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಧ್ಯಾನ ಒಂದೇ ಅತ್ಯಂತ ಸುಲಭದ ಮಾರ್ಗ. ಹೌದು ಮೇಡಮ್. ಓಕೆ ಮಾಸ್ಟರ್ಸ್, ಪ್ರಶ್ನೆಗಳೇನಾದಿದ್ರೆ ಕೇಳಿ. ಇದು ನಮ್ಮ ಅವಕಾಶ ಅನುಭವಗಳನ್ನ ಹಂಚ್ಕೋಬಹುದು. ಯಾಕಂದ್ರೆ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೇನೆ ನಮ್ಗೆ ಜ್ಞಾನ ಹೆಚ್ಚು ಆಗೋದು. ನಾವು ಥಿಯರಿ ತರ ನಾವು ಅಟ್ಕೊಂಡ್ರೆ ಅದು ಇನ್ಫಾರ್ಮೇಶನ್ ತರ ಇರತ್ತೆ ಅಷ್ಟೇ. ಆ ಇನ್ಫಾರ್ಮೇಶನ್ ನಮ್ಮ ಜೀವನದಲ್ಲಿ ಬರ್ಬೇಕಂದ್ರೆ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೇಕು. ನಾನು ಅದು ಮಾಡ್ತಾ ಇರ್ಲಿಲ್ಲ 50 ವರ್ಷ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವಾಗ ಅನುಭವ ಬರ್ತಾ ಇದೆ ನನಗೆ. ಮಾಸ್ಟರ್ಸ್ ಕೂಡ ಒಂದು ತಿಳ್ಕೊಬೇಕು. ಸರ್ ಹೇಳ್ದಾಗೆ ನಾವು ಏನು ನಾಲೆಜ್ ಅನ್ನ ತಗೊಂಡಿರ್ತೀವಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ಮತ್ತೆ ನಮ್ಗೆ ನೆಕ್ಸ್ಟ್ ಜನ್ಮ ಇರುತ್ತೆ. ಬಟ್ ಇಲ್ಲೂ ಕೂಡ ಅಷ್ಟೇ, ಪ್ರತಿಯೊಬ್ಬ ಮಾಸ್ಟರು ಕೂಡ ತನಗೆ ಆದಂತಹ ಅನುಭವ ಆಗಿರ್ಬೋದು ಮಾತಾಡ್ಬೇಕು. ಅದಕ್ಕೆ ನಾವು ಅನುಭವಗಳನ್ನ ಹಂಚಿಕೊಳ್ಳಿ ಅಂತ ಹೇಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವೇನಾಗ್ತೀವಿ ಅಂತ ಹೇಳಿದ್ರೆ ನಮ್ಮೊಳಗೆ ನಾವ್ ಇಟ್ಕೊಂಡ್ಬಿಟ್ಟು ಏನನ್ನೂ ಎಕ್ಸ್ಪ್ರೆಸ್ ಮಾಡದಿರ ಹೋದ್ರೆ ಮತ್ತೆ ನಮಗೆ ಏನಂತ ಹೇಳಿದ್ರೆ ಆ ನಾಲೆಜ್ ನಮ್ಮೊಳಗೆ ಉಳ್ಕೊಳತ್ತೆ. ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತೀವಿ. ವೀಣಾ ಮೇಡಮ್ ರೈಸ್ ಮಾಡಿದ್ದಾರೆ. ಎಸ್, ವೀಣಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸ್ವಲ್ಪ ಅನ್ಮ್ಯೂಟ್ ಮಾಡ್ತೀರಾ? ಅನ್ಮ್ಯೂಟ್ ಆಗಿದೆಯಾ ಮೇಡಮ್? ಎಸ್ ಮೇಡಮ್. ನಮಸ್ಕಾರ, ಎಲ್ಲ ಮಾಸ್ಟರ್ಗಳಿಗೆ ನಮಸ್ಕಾರ. ಸರ್, ಇವತ್ತು ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಡೀಪ್ ಆಗಿರುವಂತ ಆಲೋಚನೆಗಳನ್ನ ನೀವು ತಿಳಿಸ್ಕೊಟ್ರಿ. ಹಾ ಸರ್, ಮತ್ತೆ ಇವು ಹೇಳಿದ್ರಲ್ಲ, ಈಗ ನಾವು 400 ಜನ್ಮಗಳ ನಾವು ಎತ್ತುತ್ತೀವಿ, ಅದರಲ್ಲಿ 200 ಮೇಲು 200 ಫಿಮೇಲು ಅಂತ ಹೇಳಿದ್ರಲ್ಲ ಸರ್ ನೀವು. ಹೌದು ಮೇಡಮ್. ಅದ್ರಲ್ಲಿ ಜೀವ, ಜಂತು, ಕ್ರಿಮಿ, ಕೀಟ, ಸಸ್ಯ ಮತ್ತೆ ಪ್ರಾಣಿಗಳು ಈ ರೀತಿ ಇರುತ್ತಾ ಅಥವಾ ಹೇಗೆ ಸರ್? ಬರೀ ಮನುಷ್ಯರು ಅದಲ್ಲ ಮೇಡಮ್ ನಾನು ಹೇಳ್ತಾ ಇರೋದು. ಇದು ಫಸ್ಟ್ ನಾವು ಇದೇ 4 ಕಿಂಗ್ಡಮ್ಸ್ ಇರುತ್ತೆ. ಮಿನರಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಅದಾದ್ಮೇಲೆ ಅನಿಮಲ್ ಕಿಂಗ್ಡಮ್, ಆಮೇಲೆ ನಮ್ಮ ಇದು ಹ್ಯೂಮನ್ ಕಿಂಗ್ಡಮ್ ಅಂತೀವಿ ನಾವು. ಅದಾದ್ಮೇಲೆನೆ ನಾನು ಹೇಳ್ತಾ ಇರೋದು. ನಿಮ್ದು ಆಲ್ರೆಡಿ ಅದ್ ಮುಟ್ಟಿದೆ ನಿಮ್ದೆಲ್ಲ. ನಿಮ್ದು ಆಲ್ರೆಡಿ ಮಿನರಲ್ ಕಿಂಗ್ಡಮ್ ಆಗೋಗಿದೆ. ನೀವು ಮನುಷ್ಯವಾಗಿ ಜನ್ಮ ತಗೊಂಡಿದ್ದೀರಂದ್ರೆ ನಿಮ್ದು ಮಿನರಲ್ ಕಿಂಗ್ಡಮ್ ಆಗೋಗಿದೆ, ಪ್ಲಾಂಟ್ ಕಿಂಗ್ಡಮ್ ಆಗೋಗಿದೆ, ನಿಮ್ದು ನಿಮ್ಮ ಅನಿಮಲ್ ಎಲ್ಲ ಆಗೋಗಿದೆ. ನಿಮ್ದು ಈ ಅನಿಮಲ್ ಕಿಂಗ್ಡಮ್ ಕಂಪ್ಲೀಟ್ ಆಗಿದೆ ನಿಮ್ದು. ಇವಾಗ ನೀವು ಮನುಷ್ಯವಾಗಿ ತಗೊಂಡಿದ್ದೀರಾ. ಇದ್ರಲ್ಲಿ 400 ಜನ್ಮ ಬೇಕಾಗತ್ತೆ ಮಿನಿಮಮ್. ಮನುಷ್ಯರಲ್ಲೂ ಈಗ 4-5 ಸರ್. ಈ ಮನುಷ್ಯವಾಗಿ ಅಂದ್ರೆ ಫಿಮೇಲು ಮೇಲು ತರ ನಾವು 400 ಜನ್ಮ ತಗೊಂಡ್ರೇನೆ, ಅಟ್ಲೀಸ್ಟ್ ನಾವು 400 ಜನ್ಮ ತಗೊಂಡ್ರೆ ಆ ಜ್ಞಾನ ಅಂದ್ರೆ ಇವಾಗ ಕೃಷ್ಣನು, ರಾಮನು ಅಂತೀವಲ್ಲ, ಜೀಸಸ್ ಕ್ರೈಸ್ಟ್, ಆ ನಿರ್ವಾಣ ಸ್ಥಿತಿಗೆ ಹೋಗ್ಬೇಕಂದ್ರೆ ಅಷ್ಟು ಜನ್ಮ ತಗೊಂಡ್ರೆ ನಾವು ಇವಾಗ ಅಂತೀವಲ್ಲ ಮೇಡಮ್, PhD ಮಾಡ್ಬೇಕಂದ್ರೆ 20 ಇಯರ್ಸ್ ಮಾಡ್ಬೇಕು ಅಂತೀವಲ್ಲ ಈ ಪ್ರಪಂಚ ಜೀವನಲ್ಲಿ. ಆ ತರ ನೀವು ಈ ಆತ್ಮ ಜ್ಞಾನ ನೀವು ಕಂಪ್ಲೀಟ್ ಆಗಿ ನಿಮ್ಗೆ ಅಳವಡಿಸ್ಬೇಕಂದ್ರೆ ಮಿನಿಮಮ್ 400 ಜನ್ಮ ಬೇಕಾಗತ್ತೆ. ಅದಾದ್ರೆ ಸಾಕು ನಮ್ಗೆ. ಓಕೆ, ಇಲ್ಲ ಅಂದ್ರೆ ನಮ್ಗೆ ಅದು ಕಂಪ್ಲೀಟ್ ಆಗಲ್ಲ. ಬಟ್ ನಾವು ಏನ್ ಮಾಡ್ತಾ ಇದೀವಿ, 4,000 ಮಾಡ್ಕೊಂತ ಇದೀವಿ. ಕೆಲವು 5,000, 10,000 ಅಷ್ಟೇ. ಯಾಕಂದ್ರೆ ಬರ್ತಾರೆ, ಮರ್ತೋಗ್ತಾರೆ, ಮತ್ತೆ ಸಿಕ್ಕಾಕೊಂತಾರೆ. ಅಂದ್ರೆ ಈಗ ರಾಮ ಮತ್ ಸೀತಾ ಇವರೆಲ್ಲ ಅಂದ್ರೆ ಇದು ಮಿನರಲ್, ಪ್ಲಾಂಟ್, ಅನಿಮಲ್ ದಾಟಿ ಮನುಷ್ಯನಲ್ಲಿ 400 ಜನ್ಮ ದಾಟಿ ಏನ ಪ್ಯೂರ್ ಆತ್ಮಗಳಾಗಿರೋದು ಇದು. ಅದಕ್ಕೆ ಆ ಸ್ಥಿತಿ ನಾವು ತಲುಪಬೇಕು ಅಂದ್ರೆ ಬದ್ರಿ ಸರ್ ಹಂಗೆ ಮೆಡಿಟೇಷನ್ ಮಾಡ್ಬೇಕು ಅಂತ ಅರ್ಥ ಅಲ್ವಾ ಸರ್? ಎಲ್ಲರೂ ರಾಮ ಕೃಷ್ಣ ಆಗ್ಬೇಕು ಮೇಡಮ್. ವೀಣಾ ಮೇಡಮ್ನು ಆ ತರ ಸೀತಾ ಮಾತಾ ತರ ಆಗ್ಬೇಕು ನೀವು. ಅಲ್ಲಿವರೆಗೂ ನಿಮ್ ಜನ್ಮ ನಡೀತಾ ಇರುತ್ತೆ. ಈ ಜನ್ಮದಲ್ಲೇ ಮುಗಿಸ್ಬೋದು. ಆಮೇಲೆ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಒಂದೇ ಜನ್ಮದಲ್ಲೇ ಮಾಡ್ಕೊಂಡಿದ್ದಾರೆ ಅವರು. ಅದೇ ಸರ್, ಯಾಕಂದ್ರೆ ಸಾಧನೆ ಮಾಡ್ಬೇಕು ನಾವು. ಅದನ್ನು ಪಾಸಿಬಿಲಿಟಿ ಇದೆ. ನೀವು 4,000 ಮಾಡ್ಕೋಬಹುದು ನಿಮ್ ಜನ್ಮಗಳು. ಅದ್ ನಿಮ್ ಇಷ್ಟ ಅಲ್ಲ. ನಿಮ್ ಮೇಲೆ ಅವ್ರು ಯಾರು ನಿಮ್ ಮೇಲೆ ಫೋರ್ಸ್ ಮಾಡೋದಿಲ್ಲ. ಸರ್, ಮತ್ತೆ ಸರ್ ಈಗ ನೀವ್ ಹೇಳಿದ್ರಲ್ಲ, ನಾವು ಕಡಿಮೆ ಇದ್ ಮಾಡ್ಕೋಬೇಕಂದ್ರೆ ನಾವ್ ಸಾಧನೆ ಮಾಡ್ಬೇಕು. ಆಮೇಲೆ ನೀವ್ ಹೇಳಿದ್ರಿ
ಈಗ ಏನಂದ್ರೆ ಧ್ಯಾನ ಸತ್ಸಂಗ ಇರುವಂತ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರೆ ಅವ್ರಿಗೆ ಬೇಗ ಎನ್ಲೈಟ್ಮೆಂಟ್ ಆಗತ್ತೆ. ಹೌದು ಈಗ ಮೇಡಮ್. ಯಾಕಂದ್ರೆ ಹಾ ಹಾ ಈ ಸರ್. ಈ ಇದು ಧ್ಯಾನದಿಂದ ಅನುಭವಗಳು ಬಂದು ನೀವು ಮಾಡ್ಕೋಬೇಕು ಅದೆಲ್ಲ ತುಂಬಾ ಟೈಮ್ ಆಗುತ್ತೆ. ಸಪೋಸ್ ಫಾರ್ ಹ್ಮ್ ಎಕ್ಸಾಂಪಲ್ ಇವಾಗ ಹ್ಮ್ ಇವರು ಮೇಡಮ್ ಆರತಿ ಮೇಡಮ್ ಇದ್ದಾರೆ. ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ. ಅವ್ರ ಹ್ಮ್ ಅನುಭವಗಳನ್ನ ಕೇಳ್ಕೊಂಡ್ರೆ ಹ್ಮ್ ಅವ್ರು ನಿಮ್ಮ ಅನುಭವ ತರನೇ, ಅಂದ್ರೆ ನಿಮ್ ಜೀವನದಲ್ಲಿ ನಿಮ್ಗೆ ಆ ತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಆರತಿ ಮೇಡಮ್ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ, ಅವ್ರಿಗೆ ಹ್ಮ್ ಇಲ್ಲಿಂದ ಹೊರಗಡೆ ಬಂದಿದ್ದಾರೆ ಆ ಜ್ಞಾನ ನೀವು ತಗೊಂಡು ನೀವು ಮತ್ತೆ ನೀವು ಅದರಿಂದ ನೀವು ನಿಮ್ ಜೀವನದಲ್ಲಿ ಅದು ಅಪ್ಲೈ ಮಾಡ್ಕೊಂಡು ನೀವು ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ಸರ್ ಅದಕ್ಕೋಸ್ಕರ ನೀವು ನಾವು ಈ ತರ ಇವಾಗ ನೋಡಿ ಪಿರಮಿಡ್ ಹ್ಮ್ ಮಾಸ್ಟರ್ಸ್ ಅಂದ್ರೆ ಈ ಪತ್ರಿ ಸರ್ ಏನ್ ಮಾಡಿದ್ದಾರೆ ಅಂದ್ರೆ PMC ಚಾನಲ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಅಲ್ಲಿ ಇವಾಗ ಹ್ಮ್ ನೋಡಿದ್ರೆ ಒಂದು 1000 ವಿಡಿಯೋಸ್ ಇದೆ ಅದ್ರಲ್ಲಿ. ಹ್ಮ್ 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 ಒಬ್ಬೊಬ್ರಿಗೆ ಒಂದೊಂದು ಅನುಭವ. ಒಬ್ಬೊಬ್ರಿಗೆ ಹ್ಮ್ ಬುಕ್ಸ್ ಓದಬೇಕು ಅಂತ ಹೇಳ್ತಾ ಇದಾರೆ ಅಂದ್ರೆ ಆ ಅನುಭವಕ್ಕೋಸ್ಕರ. ಹ ಹ್ಮ್ ನೀವು ಹ್ಮ್ ಮಾಡ್ಕೋಬಹುದು. ನೀವು ಧ್ಯಾನದಲ್ಲಿ ಮಾಡ್ಕೊಂಡು ಅನುಭವ ತಗೊಂಡು ಆ ತರ ಟೈಮ್ ಆಗುತ್ತೆ. ಅದು ಹ್ಮ್ ಮಾಡ್ಬೇಕು ಪ್ಯಾರಲಲ್ ಆಗಿ ಬೇರೆಯವ್ರದ್ದು ಅನುಭವ ತಗೊಂಡು ಹ್ಮ್ ಅವ್ರು ಹ್ಮ್ ತಗೊಂಡಿರೋ ಆ ಜ್ಞಾನನು ನೀವು ನಿಮ್ಮ ಲೈಫ್ ಅಲ್ಲಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು ನೀವು. ಅದೇ ಸರ್ ಅವಾಗ ಇನ್ನೊಂದು ಹಾ ಸರ್ ಆ ತರ ಇನ್ನೊಂದು ನಮ್ಗೆ ಹಾ ಬೇಗ ಸರ್ ನಮ್ಗೆ ಎನ್ಲೈಟನ್ ಆಗೋಕೆ ಅವಕಾಶ ಇರುತ್ತೆ ಮೇಡಮ್. ಅದಕ್ಕೆ ಹ್ಮ್ ಇರುತ್ತೆ ಧ್ಯಾನ, ಸತ್ಸಂಗ ಹ್ಮ್ ಅಂಡ್ ಹ್ಮ್ ನಿಮ್ಮ ಸ್ವಾಧ್ಯಾಯ, ಹ್ಮ್ ಬೇರೆಯವರ ಹ್ಮ್ ಅನುಭವಗಳನ್ನೆಲ್ಲ ಹ್ಮ್ ಕೇಳ್ಕೋಬೇಕು. ನಾವು ಅನ್ಸ್ತಾ ಇರ್ಬೇಕು. ಹ್ಮ್ ನಾವು ಒಂದ್ ಕಡೆ ಇವಾಗ ನಾನೇನ್ ಮಾಡ್ತಾ ಇದೀನಿ, ಒಂದ್ ಕಡೆ ಕೇಳ್ಕೊಂತಾ ಇರ್ತೀನಿ, ನಿಮ್ ಕಡೆ ನಿಮ್ಮ ಹ್ಮ್ ಹತ್ರ ಮಾತಾಡ್ತಾ ಇದನ್ನು ಮಾಡ್ತಾ ಇದೀನಿ. ಇದು ಮಾಡ್ಬೇಕು, ಅದು ಮಾಡ್ಬೇಕು. ಹ್ಮ್ ಅಂದ್ರೆ ಈಗ ನಾವು ಫ್ಯಾಮಿಲಿನ ನೀವು ಸಿಲೆಕ್ಷನ್ ಮಾಡ್ಕೋಬಹುದು ಅಂತ ಹೇಳಿದ್ರಲ್ಲ ಸರ್ ಈಗ. ಈಗ ಹೌದು ಮೇಡಮ್. ನಾವು ನಮ್ ಜನ್ಮ ಯಾವ್ದ್ ಬೇಕು ಅಂದ್ರೆ ನಾವು ಸಿಲೆಕ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಇವ್ರು ಆರತಿ ಮೇಡಮ್ ಅವ್ರು ಇಬ್ರು ಇದಾರೆ ಗಂಡ ಹೆಂಡತಿ. ಅವ್ರಿಗೆ ಮಕ್ಕಳು ಅವರು ತುಂಬಾ ಲಕ್ಕಿಗಳು ಅಂತ ಅನ್ಸುತ್ತೆ. ಯಾಕಂದ್ರೆ ತಮ್ಮ ಮಗುನು ಹೇಳ್ತಾ ಇತ್ತು, ನಾನ್ ಹೊಟ್ಟೆಲ್ ಇರ್ಬೇಕಾದ್ರೆ ನಮ್ಮಮ್ಮ ದಾನ ಮಾಡ್ತಾ ಇದ್ರು ಅಂತ. ಹಾ. ಹಾಗೆ ಆ ಹ್ಮ್. ಮಕ್ಕಳು ಮೋಸ್ಟ್ಲಿ ಸಿಲೆಕ್ಷನ್ ಮಾಡ್ಕೊಂಡು ಹುಟ್ಟಿದಾವೇನೋ ಅಂತ ಅನ್ಸುತ್ತೆ. ಆ ರೀತಿ ನಾವುಗಳು ಈ ಜನ್ಮದಲ್ಲಿ ನಾವು ಏನೇನೋ ಮಾಡ್ತಾ ಇದೀವಿ. ಇದೊಂದು ಕರ್ಮ ಬಂಧದಲ್ಲಿ ಸಿಕ್ಕಾಕೊಂಡಿದೀವಿ. ಹಾ. ಮುಂದಿನ ಜನ್ಮದಲ್ಲಿ ನಾವು ಕೂಡ ಒಂದು ಒಳ್ಳೆ ಸತ್ಸಂಗ, ಒಳ್ಳೆ ಮತ್ತು ಸಂಸ್ಕಾರ ಇರುವಂತ ಫ್ಯಾಮಿಲಿಲಿ ನಾವು ಜನ್ಮ ತಾಳ್ಬೇಕು. ಒಂಚೂರು ನಮ್ ಜನ್ಮನ ಇನ್ನೂ ಉತ್ತಮ ಮಾಡ್ಕೋಬೇಕು ಅಂದ್ರೆ ಹ್ಮ್. ಯಾವ ರೀತಿ ನಾವ್ ಈ ಜನ್ಮದಲ್ಲಿ ನಮ್ಮ ಜನ್ಮವನ್ನ ಪಾಲಿಶ್ ಮಾಡ್ಕೋಬೇಕು ಸರ್? ಅದಕ್ಕೆ ಮೇಡಮ್ ಅದೇನಂದ್ರೆ ಹಾ ಇದು ಎಲ್ಲರಿಗೂ ಲಕ್ಕಿ ಚಾನ್ಸ್ ಸಿಗೋದಿಲ್ಲ. ಹಾ ಹಾ ನಮ್ಮ ಸ್ಥಿತಿನ ಮೇಲೆನೆ ಆ ಹಾ ಹಾ ಆ ಪೇರೆಂಟ್ಸ್ಗೇನು ಆ ಒಪ್ಪಿಗೆ ಆಗ್ಬೇಕದು. ಹ್ಮ್. ಓ ಹ್ಮ್ ಆತರ ಎಲ್ಲಾ ಅಲ್ಲಿ ಕಂಪ್ಲೀಟ್ ನಿಮ್ದು ಒಂದು ಸ್ಕ್ರೀನ್ ಪ್ಲೇ. ಇವಾಗ ಮೂವಿ ಆಗ್ಬೇಕಂದ್ರೆ ಹ್ಮ್ ಡೈರೆಕ್ಟರ್ ಏನ್ ಮಾಡ್ತಾರೆ, ಎಲ್ಲಾರ್ನು ಸೆಲೆಕ್ಷನ್ ಆಗುತ್ತೆ ಅಲ್ಲಿ. ನೀವು ವಿಲನ್ ಹ್ಮ್ ಪಾತ್ರ, ನೀವು ಇದು ಪಾತ್ರ, ನೀವು ಹೀರೋ ಪಾತ್ರ ಈ ತರ ಮಾಡಿ ಅಂತ ಹ್ಮ್ ಹ್ಮ್ ಅಲ್ವಾ? ಅದೇ ತರನೇ ನಿಮ್ಗೆ ತಂದೆ ತಾಯಿಗಳು ಅವರು ಒಪ್ಪಿಗೆ ಆಗ್ಬೇಕು. ಓಕೆ, ನೀವು ನಮ್ಮ ಮನೆಗೆ ಬರಬೇಕಂತ ಆ ಆ ಧ್ಯಾನಿ ಈ ಆ ಎಲಿಜಿಬಿಲಿಟಿ ಇರ್ಬೇಕು ನಮ್ಗೆ. ಆ ಫ್ಯಾಮಿಲಿಯಲ್ಲಿ ಹುಟ್ಟಬೇಕಂದ್ರೆ ನಾವು ಬೇಬಿ ಸೋಲ್ ಅಂತ ಇರ್ತೀವಿ. ಇವಾಗ್ಲೇ ಹ್ಮ್ ಜಸ್ಟ್ ಮೂಲಾಧಾರ ಅಲ್ಲಿ ಇರ್ತೀವಿ. ಅವರು ಧ್ಯಾನ ಕುಟುಂಬದಲ್ಲಿ ಅವಕಾಶ ಸಿಕ್ಕಿದ್ರೆ ಓಕೆ, ಬಟ್ ಸಿಕ್ಕೋದಿಲ್ಲ. ಹ್ಮ್ 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 ಅವರು ಬೇರೆ ಫ್ಯಾಮಿಲಿಯಲ್ಲಿ ಹುಟ್ಟಿ ಅಲ್ಲಿ ಆ ಮೂಲಾಧಾರನ ನೆಕ್ಸ್ಟ್ ಅಸೆನ್ಷನ್ ಆಗ್ತಾರೆ. ಆ ತರ ಆಗ್ತಾರೆ. ಇವಾಗ ಆರತಿ ಮೇಡಮ್ ಅಂದಿರಲ್ಲ, ಅವರು ಮನೆಯಲ್ಲಿ ಪಟ್ಟಿರೋರು ತುಂಬಾ ಅದೃಷ್ಟವಂತರೇ 100%, ಅದು ನೋ ಡೌಟ್. ಹ್ಮ್ ಯಾಕಂದ್ರೆ ಅವ್ರು ಆಲ್ರೆಡಿ ಧ್ಯಾನಿಗಳವರು. ಅವ್ರ ಹೌದು. ಮಕ್ಕಳು ಹುಟ್ಟಿದ್ರಿಂದನೇ ಅವರು ಗ್ರ್ಯಾಂಡ್ ಮಾಸ್ಟರ್ಸ್ ಆಗಿ ಅವ್ರ ಕೊನೆ ಜನ್ಮನು ಮಾಡ್ಕೊಳ್ಳಿಕ್ಕೆ ಬಹಳ ಅವಕಾಶ ಇರುತ್ತೆ ಅವರಿಗೆ. ಅದೇ 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 ಆ ತರ ನಾವು ಸಾಧನೆ. ಇವಾಗ ಹ್ಮ್ ನಾನು ಇವಾಗ ಹುಟ್ಟಿದೀನಿ. ನಮ್ ಹ್ಮ್ ಪೇರೆಂಟ್ಸ್ ಏನು ಧ್ಯಾನ ಗೊತ್ತಿಲ್ಲ ಅಂದ್ರೆ ಹ್ಮ್ ಅಂದ್ರೆ ಹ್ಮ್ ನಾನು ಅಸೆನ್ಷನ್ ಆಗ್ಬೇಕಂದ್ರೆ ನಮ್ಗೆ ಸಿಕ್ಬಿಡ್ಬೇಕು ಅಂತ ವೇಟ್ ಮಾಡಲ್ಲ ಕೆಲವು ಟೈಮು. ಸರಿ, ನಾವು ಹ್ಮ್ ಹೋಗಿ ಟ್ರೈ ಮಾಡೋಣ. ಪತ್ರಿ ಸರ್ ಹ್ಮ್ ಅಂತ ಇರ್ತಾರೆ, ಯಾರೋ ಒಬ್ರು ನಮ್ಗೆ ಹೇಳ್ಕೊಡ್ತಾರೆ. ಇಲ್ಲಾಂದ್ರೆ ಹ್ಮ್ ಮೇಡಮ್ ಇಂತವ್ರು ಯಾರೋ ಒಬ್ರು ಮುತ್ತುರಾಜ್ ಸರ್ ಯಾರೋ ಇರ್ತಾರೆ, ನಮ್ಗೆ ಹೇಳ್ಕೊಡ್ತಾರೆ. ಅಂದ್ರೆ ನನಗೆ 1 ವರ್ಷ ಆದ್ಮೇಲೆ ಕೆಳಗೆ ಅವರು ಸಿಕ್ಕಿದ್ರು. ಹ್ಮ್ ನನ್ಗೆ ಈ ಹ್ಮ್ ತರ ಜ್ಞಾನ ಸಿಕ್ತು. ನನ್ಗೆ ಬದಲಾವಣೆ ಆಯ್ತು, ಆಗ್ಬೋದು ಅಂತ ರಿಸ್ಕ್ ತಗೊಂಡು ಬರ್ತಾರೆ. ಅದೇ 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 ಈ ಇದ್ರಲ್ಲಿ ವಿಷಯದಲ್ಲಿ ಒಂದು ನಾನು ಸ್ವಲ್ಪ ಅಣ್ಲಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ ತಂದೆ ತುಂಬಾ ಮೆಡಿಟೇಷನ್ ಮಾಡ್ತಾ ಇದ್ರು.
ಆಮೇಲೆ ಸ್ಪಿರಿಚುವಲ್ ತುಂಬಾನೇ ನಾಲೆಜ್ ಇತ್ತು. ಎಷ್ಟೊಂದು ಬುಕ್ಸ್ ಬರ್ದಿದ್ದಾರೆ. ಎಷ್ಟು ಈ ಸ್ವಾಮಿಗಳೆಲ್ಲ ಬರ್ದಿರೋದನ್ನೆಲ್ಲ ಕರೆಕ್ಷನ್ ಮಾಡ್ಕೊಡ್ತಾ ಇದ್ರು. ಅಷ್ಟು ಜ್ಞಾನ ಇತ್ತು. ನಮ್ಮನ್ನ ಕೂಡ್ಸ್ಕೊಂಡು ಹೇಳೋರು ಅವ್ರು ಈ ರೀತಿ ಅಂತ. ನಾವು ಪುನರ್ಜನ್ಮ ಹೋಗ್ಬಾರ್ದು, ಮುಕ್ತಿ ಪಡಿಬೇಕಂದ್ರೆ ಈ ರೀತಿ ಮಾಡ್ಬೇಕು ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಾವು ಅಯ್ಯೋ ಏನ್ ಹೇಳ್ತಾರ, ತಪ್ಪಿಸ್ಕೊಂಡ್ರೆ ಸಾಕು ಅನ್ಕೊಂಡು ಓಡೋಗ್ತಾ ಇದ್ವಿ. ಏನು ಕೇಳಿಸ್ಕೊತಾ ಇರ್ಲಿಲ್ಲ. ಇವಾಗ ಈ ಒಂದು ಸತ್ಸಂಗ ಸಿಕ್ಕಿರೋದ್ರಿಂದ ಅವ್ರು ಹೇಳಿರೋ ಮಾತುಗಳೆಲ್ಲ ರೀಕಾಲ್ ಆಗ್ತಾ ಇದೆ ನನಗೆ. ನನಗನ್ಸುತ್ತೆ ಅದರಿಂದಾಗಿ ನನಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದನ್ನ ಹಂಚ್ಕೋಬೇಕಂತ ಅನಿಸ್ತು ಸರ್, ಅದಕ್ಕೆ ನಾನು ಹಂಚ್ಕೊಂಡೆ. ಕರೆಕ್ಟ್ ಮೇಡಮ್. ಅದಕ್ಕೆ ನಿಮ್ಗೆ ಆಲ್ರೆಡಿ ಜ್ಞಾನ ಇದೆ ನಿಮ್ಗೆ, ಅದಕ್ಕೆ ನಮ್ದು ಅರ್ಥ ಆಗ್ತಾ ಇದೆ ಅಂದ್ರೆ ತಕ್ಷಣ ನೀವು ಆ ಲೆವೆಲ್ ಅಂತ ಅರ್ಥ. ಅದು ನೀವು ಆಲ್ರೆಡಿ ನೀವು ರೀಚ್ ಆದ್ರೇನೆ ನಿಮ್ಗೆ ಅರ್ಥ ಆಗೋದು. ಇವಾಗ ನಾನು ಆರ್ತಿ ಮೇಡಮ್ ಹೇಳೋದು ನನ್ಗೆ ಅರ್ಥ ಆಗ್ಬೇಕಂದ್ರೆ ನಾನು ಅವ್ರು ರೀಚ್ ಆಗಿದ್ದೀನಿ ಅಂತ ಅರ್ಥ ಆಲ್ರೆಡಿ. ಇಲ್ಲಾಂದ್ರೆ ನಾನು ಮುದ್ರಾ ಸರ್ ಹೇಳೋದು ನನ್ಗೆ ಅರ್ಥ ಆಗೋದಿಲ್ಲ. ಅವ್ರ ಸ್ಥಿತಿ ಬೇರೆ ಇರುತ್ತೆ. ಅವ್ರ ಸ್ಥಿತಿಗೆ ನಾನು ಬರ್ಬೇಕಂದ್ರೆ ನನ್ಗೆ ಅರ್ಥ ಆದ್ರೇನೆ ಅವ್ರು ಮಾತಾಡೋದು ನನ್ಗೆ ಅರ್ಥ. ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕು ಮೇಡಮ್. ಹೌದು ಹೌದು ಕರೆಕ್ಟ್. ನಾನ್ ಯಾರ ಹತ್ರನೂ ಓದಿ ಈ ತರ ಏನ್ ಹುಚ್ಚ ಆಗ್ಬಿಡ್ತೀರಾ ನೀವು, ಯಾವ ಜನ್ಮದಿಲ್ಲ ಏನಿಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಕರೆಕ್ಟ್, ಅವ್ರ ಪ್ರಕಾರ ಅವ್ರು ಕರೆಕ್ಟ್. ಯಾಕಂದ್ರೆ ಅವ್ರ ಸ್ಥಿತಿ ಅವ್ರದ್ದು, ಅವ್ರು ಏನೋ ಅನುಭವಕ್ಕೋಸ್ಕರ ಅವ್ರು ಬಂದಿದ್ದಾರೆ ಅವ್ರ ಪ್ರಕಾರ. ಅದಕ್ಕೆ ನಾವು ಯಾರನ್ನ ಜಡ್ಜ್ ಮಾಡಬಾರ್ದು. ಎಲ್ಲರೂ ಪರಮಾತ್ಮ, ಎಲ್ಲರೂ ದೇವ್ರೆ. ಕರೆಕ್ಟ್ 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 ಕರೆಕ್ಟ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ವೀಣಾ ಮೇಡಮ್, ನೀವ್ ಅನ್ಕೊಂಡಾಗೆ ರಿಯಲಿ ಅದು ಅನ್ಲಕ್ಕಿ ಅನ್ನೋದಕ್ಕಿಂತ ಅದು ಯಾವಾಗ ಸಿಗ್ಬೇಕೋ ಅವಾಗ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಈ ಬೇರೆ ಬೇರೆ ತರದ ಅನುಭವಗಳು ಬೇಕಿತ್ತು, ಸೊ ಹಾಗಾಗಿ ನೀವು ಇಷ್ಟು ಟೈಮ್ ತಗೊಂಡಿದ್ದೀರಾ. ಆಗುವುದೆಲ್ಲ ಒಳ್ಳೇದಕ್ಕೆ, ಆಗಲಿರುವುದು ಒಳ್ಳೇದಕ್ಕೆ, ಕಳೆದುಕೊಳ್ಳಲು ನೀನೇನಾದ್ರು ತಂದಿದ್ದೀಯಾ ಅಂತ ಇದೆಯಲ್ವಾ ಭಗವದ್ಗೀತೆ. ಅದು ರಿಯಲ್. ಅದೇ ಅದೇ ಆಗಿದ್ದೆಲ್ಲ ಒಳಿತೆ ಆಯ್ತು, ಪಡೆದದ್ದೆಲ್ಲ ಮಹತಿಯನ್ನು ಹೊಂದಿತ್ತು ಅಂತ ಹೇಳ್ತಾ ಇದ್ರು ನಮ್ ತಂದೆ. ಈ ನೀವ್ ಹೇಳೋದ್ರಿಂದ ಅದು ನಂಗೆ ನೆನಪಾಗ್ತಾ ಇದೆ. ಮತ್ತೆ ಇನ್ನೊಂದು ಮೇಡಮ್, ಇನ್ನೊಂದ್ ಹೇಳ್ಬೇಕು ಅಂತ ಹೇಳಿದ್ರ, ಈಗೇನ್ ಈ ಮನುಷ್ಯ ಜನ್ಮ ಇದೆಯಲ್ಲ, ಮನುಷ್ಯ ಜನ್ಮ ತಗೊಂಡ್ ಆದ್ಮೇಲೆನೆ ಸರ್ ಹೇಳಿದ ಹಾಗೆ ನಾವು 200 ಹೆಣ್ಣು 200 ಗಂಡು ಜನ್ಮ ತಗೋತೀವಲ್ಲ, ಇದಕ್ಕೂ ಮುಂಚೆ ನೋಡಿ ದಾಸರ ಪದ ಇದೆ ನೋಡಿ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಹೇಳ್ತಾರೆ. ಮನುಷ್ಯ ಜನ್ಮ ಬರೋದಕ್ಕಿಂತ ಮುಂಚೆ ನಾವು 84 ಲಕ್ಷ ಜೀವ ರಾಶಿಗಳನ್ನ ದಾಟಿ ಬಂದಿರ್ತೀವಿ. ಅದೇ ಜಂತು ಇದೆಲ್ಲ ಖನಿಜ ಸ್ಥಿತಿಯೂ ಕೂಡ ಆಧ್ಯಾತ್ಮಿಕತೆಯಲ್ಲಿ ಜೀವ ಇರೋಂತದ್ದೇ. ನಾವ್ ಹೇಳ್ತೀವಲ್ಲ ಮಿನರಲ್ ಕಿಂಗ್ಡಮ್ ಅಂತ ಏನ್ ಹೇಳ್ತೀವಲ್ಲ, ಅದಕ್ಕೂ ಕೂಡ ಜೀವ ಇದೆ ಅಂತಾನೆ ನಾವು ನಮ್ಮ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ತಗೊಂಡಿರೋದು. ಸಾಮಾನ್ಯ ವಿಜ್ಞಾನದಲ್ಲಿ ಅದಕ್ಕೆ ಜೀವ ಇಲ್ಲ ಅಂತ ಹೇಳ್ತೀವಿ, ಬಟ್ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಅದಕ್ಕೆ ಜೀವನೂ ಇದೆ. ನಾವೆಲ್ಲ ಕೂಡ ಅಷ್ಟೇ, ಎಲ್ಲ ಒಂದು ಮಿನರಲ್ ಇಂದಾನು ಬಂದಿದೀವಿ. ಮಿನರಲ್ ಕಿಂಗ್ಡಮ್ ಮತ್ತೆ ಪ್ಲಾಂಟ್, ನೆಕ್ಸ್ಟ್ ಸಣ್ಣ ಸಣ್ಣ ಪ್ರಾಣಿಗಳಿಂದ ಉನ್ನತ ವರ್ಗದ ಪ್ರಾಣಿಗಳಾಗಿಯೂ ಕೂಡ ಜೀವ ತಗೊಂಡ್ಬಿಟ್ಟು ನೆಕ್ಸ್ಟ್ ಮಾನವ ಜನ್ಮಕ್ಕೆ ಬಂದಿದೀವಿ. ಇನ್ನ ಒಂದು ಸೇರಿಸಿದ್ದಾರೆ ಸಾಮ್ರಾಜ್ಯದಲ್ಲಿ, 4 ಸಾಮ್ರಾಜ್ಯ ಅಲ್ದೇನೆ ಇನ್ನ ಒಂದು ಸಾಮ್ರಾಜ್ಯ, ಅದು ಇನ್ನೊಂದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟದ್ದು. ನಾವು ಊರ್ಧ್ವವಾಗಿ ಬೆಳಿತೀವಿಲ್ಲ ಈಗೇನ್ ನಾಲೆಜ್ ತಗೋತೀವಲ್ಲ, ಅದ್ರ ನಂತರ ಕೂಡ ಅದು ಸಾಮ್ರಾಜ್ಯ ಇದೆ ಅದು. ಅಂದ್ರೆ ಇದು 5, ಇದು 4 ಅಲ್ಲದೆ ಉನ್ನತ ಸ್ಥಿತಿಯನ್ನು ಪಡೆಯುವಂತದ್ದು 5ನೇದು. ಎಸ್ ಮೇಡಮ್, ಹಾಗೆ ಕೂಡ ನಮ್ಮ ಬಾಡಿ, ನಮ್ಮ ಆತ್ಮ ಎಲಿವೇಟ್ ಆದಂಗೆ ಅದೆಲ್ಲ ನಾಲೆಜ್ ನಮ್ಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು. ಮೇಡಮ್ ಅದು ಹಿಂಗ್ ಗೊತ್ತಾ, ನೀವು ಕೂಡ ಒಂದು ಇದ್ರಲ್ಲಿ ಇದ್ದೀರಾ, ಬಟ್ ಏನಂತ ಹೇಳಿದ್ರೆ ಪುಸ್ತಕ ಓದೋದು, ಈ ತರ ನಾಲೆಜ್ ಶೇರ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಪತ್ರಿ ಸರ್ ಸ್ಪೀಚ್ ಕೇಳೋದ್ರಿಂದ ಅದು ಮತ್ತೆ ಆಲ್ರೆಡಿ ನಮ್ಮ ಈ ಒಂದು ಮೈಂಡ್ ಹೊಲದ ತರ ಹಸನಾಗ್ಬಿಟ್ಟಿರ್ತದಲ್ಲ, ಹಸನಾದಾಗ ಅದು ನಾಲೆಡ್ಜ್ ಹೋಗಿ ಕುತ್ಕೊಳ್ಳುತ್ತೆ. ಈಗ ಹೇಗೆ ಕುತ್ಕೊಳ್ಳುತ್ತಲ್ಲ ಹಾಗೇನೆ ನನ್ಗೆ ಹೇಳ್ತಾ ಇದ್ದೀನಲ್ಲ, ನಮ್ ಏನು ಮೇಡಮ್ ಎಲ್ಲೋ ಒಂದ್ ಕಡೆ ಇದ್ದಂಥವ್ರು ಅಂತದಕ್ಕೆ ಧ್ಯಾನ ಸಿಕ್ಕು ಮತ್ತೆ ಬೇರೆ ಬೇರೆ ತರ ನಾಲೆಜ್ ಸಿಗ್ತಾ ಇರ್ಬೇಕಾದ್ರೆ ಅದು ತಾನೇ ಒಳಗ್ ಬಂದು ಸೇರ್ಕೊಳ್ಳುತ್ತೆ ನಮಗೆ, ಅಂಕುರಿತ ಹಾಗೆ ಆಮೇಲೆ ಫಲ ಕೊಡುತ್ತೆ ಮೇಡಮ್. ಅದು ರಿಯಲಿ ನನ್ಗೆ ನಿಜ ಅನ್ಸುತ್ತೆ. ಏನಪ್ಪಾ ಇದು ಇಷ್ಟೊಂದು ಇದೆಲ್ಲ ಅಂತ ಹೇಳಿದ್ರೆ, ಬಟ್ ಅದೆಲ್ಲ ನೀಟಾಗಿ ಬರ್ತಾ. ಹೌದು 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 ಹೌದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಎಸ್ ವೀಣಾ ಮೇಡಮ್, ತುಂಬಾ ಚೆನ್ನಾಗಿತ್ತು ಪ್ರಶ್ನೆಗಳು ಕೂಡ. ಓಕೆ ಮೇಡಮ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್, ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ? ಮೋಸ್ಟ್ಲಿ ಸರ್ ಯಾರ್ದು ಪ್ರಶ್ನೆ ಇಲ್ಲ ಅನ್ಸುತ್ತೆ. ಸರಿ ಮೇಡಮ್, ಓಕೆ ಮಾಡೋಣ ಮೇಡಮ್. ಅದೇ ಒಬ್ರು ಕ್ವಶನ್ಸ್ ಕೇಳೋದ್ರಿಂದಾನೇ ಸಾಕಷ್ಟು ವಿಚಾರಗಳು ತಿಳಿತಾ ಹೋಗ್ತವೆ ನಮ್ಗೆ. ಓಕೆ ಮಾಸ್ಟರ್,
ಈ ದಿನದ ಒಂದು ಸತ್ಸಂಗ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಇವತ್ತು ನಾವು ಆಧ್ಯಾತ್ಮಿಕತೆಯಲ್ಲಿ ಇದೀವಿ ಅಂತ ಅಂದಾಗ ಈ ಇಷ್ಟ ಅಲ್ಲ ನಮ್ ನಾಲೆಡ್ಜು, ಇದು ಬಗೆದಷ್ಟು ಬ್ರಹ್ಮಾಂಡ. ನಾವು ಯಾವ್ದೋ ಒಂದು ಇಂಜಿನಿಯರಿಂಗು ಮೆಡಿಕಲ್ ಓದ್ತಾ ಇರ್ಬೇಕಾದ್ರೆ ಒಂದು ಬಾರ್ಡರ್ ಇರ್ತದೆ, ಇಷ್ಟ ನಾವು ಕಲಿತಿರೋದು ಇಷ್ಟು ಮುಗಿತಪ್ಪ, ನಮ್ದು ಅನಾಟಮಿ ಇಷ್ಟು ಮುಗೀತು, ಫಿಸಿಯಾಲಜಿ ಇಷ್ಟು ಮುಗೀತು ಅಂತ ಸ್ಟಾಪ್ ಮಾಡ್ತೀವಿ. ಬಟ್ ಎಂಡ್ಲೆಸ್ ನಾಲೆಡ್ಜ್, ಇನ್ಫಿನಿಟಿ ನಾಲೆಡ್ಜ್ ಸಿಗೋದು ಎಲ್ಲಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಶಾಸ್ತ್ರದಿಂದ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಬ್ರಹ್ಮಾಂಡವಂತ ಜ್ಞಾನವನ್ನ ಪಡೆಯೋದಕ್ಕೆ ರೆಡಿ ಆಗೋಣ ಧ್ಯಾನದ ಮೂಲಕ. ಓಕೆ ಮಾಸ್ಟರ್ಸ್, ಈ ದಿನದ ಒಂದು ಧ್ಯಾನ ಸತ್ಸಂಗ ಅನುಭವ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ನಾಳೆಯೂ ಕೂಡ 5 ಗಂಟೆಯಿಂದ 7 ಗಂಟೆಯವರೆಗೆ ನಾವೆಲ್ಲ ಈ ಸತ್ಸಂಗಕ್ಕಾಗಿ ಕಾಯ್ತಾ ಉತ್ಸಾಹದಿಂದ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಈ ದಿನದ ಒಂದು ಸೆಷನ್ ಅನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಕೂಡ ಶುಭ ದಿನ.